ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥ ವಿಧಾನ ನಾನು ಈ ಹಿಂದೆನೇ ನಿಮಗೆ ಹೇಳಿದ್ದೆ ಒಂದು ವಿಡಿಯೋಲಿ. ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಯಾವ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು, ಏನೇನು ಸಾಮಗ್ರಿಗಳನ್ನು ತಯಾರಿ ಮಾಡಿಕೊಳ್ಬೇಕು ಅಂತ ಹೇಳಿದ್ದೆ. ಈಗೆಲ್ಲ ಸಾಮಗ್ರಿಗಳನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಈಗ ಪೂಜೆಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳಿ, ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಬಲಗಾಲು ಮುಂದಿಟ್ಟು ಚಾಪೆ ಅಥವಾ ಮಣೆ ಮೇಲೆ ಕೂತ್ಕೊಳ್ಳಿ. ಅಂದರೆ ಅಮ್ಮನವ್ರಿಗೆ ಅಭಿಮುಖವಾಗಿ, ಅಮ್ಮನವರು ನೀವು ಹೇಗಿಟ್ಟಿರ್ತೀರ, ಪೂರ್ವಕ್ಕೆ ಇಟ್ಟಿರ್ತೀರ, ಅಮ್ಮನವ್ರ ಮುಖ ನಿಮಗೆ ಕಾಣೋ ರೀತಿಯಾಗಿ ನೀವು ಕೂತ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲಾಂದರೆ ಉತ್ತರಕ್ಕೆ ಕೂತ್ಕೊಂಡು ಪೂಜೆ ಮಾಡ್ಬೋದು. ಮೊದಲಿಗೆ ನೀವು ಪಂಚಪಾತ್ರೆ ಉದ್ಧರಣೆ ಹೇಳಿದ್ನಲ್ಲ, ಅದರಲ್ಲಿ ನೀರು ತುಂಬಿಸ್ಕೊಂಡಿದ್ದೀರಾ. ಆ ನೀರನ್ನು ಸ್ವಲ್ಪ ಕೈಗೆ ಹಾಕ್ಕೊಂಡು ಕೈಯನ್ನು ಒರೆಸ್ಕೊಳ್ಳಿ. ಅಂದರೆ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೀತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಅಂದರೆ ಕೈಗೆ ನೀವು ನೀರು ಹಾಕ್ಕೊಂಡು ಶುದ್ಧಿ ಮಾಡಿಕೊಳ್ಳೋದು. ಉಳಿದ ನೀರನ್ನು ಸ್ವಲ್ಪ ಹೂಕ್ಕೆ ಹಾಕಿ ಆ ಹೂವನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡಿ. ಹೂವು ಅಕ್ಷತೆಯನ್ನು ಕೈಲಿಟ್ಕೊಂಡು ವಿಶೇಷವಾಗಿ ನೀವು ನಿಮ್ಮ ಮನೆ ದೇವರನ್ನು, ಗುರುಗಳನ್ನು, ನಿಮ್ಮ ಹಿರಿಯರನ್ನು ಎಲ್ಲರನ್ನೂ ಪ್ರಾರ್ಥನೆ ಮಾಡ್ಕೊಳ್ಳಿ. ದೀಪವನ್ನು ಈಗ ಹಚ್ಚಬೇಕು. ದೀಪವನ್ನು ಹಚ್ಚೋ ಸಮಯ ದೀಪಕ್ಕೆ ಗಂಧ, ಕುಂಕುಮ, ಅರಿಶಿಣವನ್ನು ಇಟ್ಟು ಒಂದೊಂದು ಬಿಡಿ ಹೂವನ್ನು ಇಟ್ಟು ದೀಪವನ್ನು ಹಚ್ಚಿ. ಓಂ ಭೋ ದೀಪದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ವಿಘ್ನಕೃತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರಾ ಭವ. ದೀಪದೇವ್ಯೈ ನಮಃ. ದೀಪ ಪ್ರಜ್ವಲನ ಮುಹೂರ್ತ ಸುಮುಹೂರ್ತೋಸ್ತ್ವಿತ್ಯನುಗೃಹಂತು ಸುಮುಹೂರ್ತೋ ಅಸ್ತು. ಅಂದರೆ ಯಾವತ್ ಪೂಜಾ ಸಮಾಪ್ತಿಸ್ಯ, ಪೂಜೆ ಸಮಾಪ್ತಿ ಆಗುವವರೆಗೂ ನಿನ್ನ ಬೆಳಕು ನಮ್ಮ ಮೇಲೆ ಇರಲಿ, ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ದೀಪವನ್ನು ಹಚ್ಚಿ ದೀಪಕ್ಕೆ ಅಕ್ಷತೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಅದಾದ ಮೇಲೆ ಗಣಪತಿಯ ವಿಗ್ರಹವನ್ನು ಪೂಜೆಗೆ ವ್ಯವಸ್ಥೆ ಮಾಡಿಟ್ಕೊಳ್ಳಿ. ಒಂದು ಕಲಶದ ಚೊಂಬು, ಅಂದರೆ ದೇವರನ್ನಿಟ್ಟಿರ್ತಕ್ಕಂಥ ಕಲಶ ಅಲ್ಲ, ಅದಲ್ಲದೆ ಒಂದು ಚೊಂಬು, ಅದು ನಿಮಗೆ ಹಿತ್ತಾಳೆ ಆಗ್ಬೋದು ಅಥವಾ ಬೆಳ್ಳಿ ಆಗ್ಬೋದು, ಒಂದು ಚೊಂಬು ತುಂಬ ನೀರಿಟ್ಟುಕೊಂಡು ಆ ಚೊಂಬಿಗೆ ಮುಂದಕ್ಕೆ ಅಂದರೆ ಪೂರ್ವದಿಂದ ಪ್ರಾರಂಭ ಮಾಡಿ 4 ದಿಕ್ಕಿಗೆ ಅರಿಶಿಣ ಅಥವಾ ಗಂಧ ಇಟ್ಟು, ಕುಂಕುಮ ಇಟ್ಟು, ಹೂವು ಅಕ್ಷತೆಯನ್ನು ಚೊಂಬೊಳಗೆ ಹಾಕಿ ಆ ಕೈಯನ್ನು ಮುಚ್ಚಿಟ್ಕೊಳ್ಳಿ. ಓಂ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾ ಕೌಕ್ಷೌ ತು ಸಾಗರಾತ್ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಹ್ಯಥರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂತು ಸಮಾಶ್ರಿತಾಃ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಿಕಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸ್ವಲ್ಪ ಅಕ್ಷತೆಯನ್ನು ಅದರಲ್ಲಿ ಹಾಕೊಳ್ಳಿ, ಅಂದರೆ ಕಲಶದ ಒಳಗಡೆ ನೀರೊಳಗಡೆ ಹಾಕಿ. ಗಂಗಾದಿ ಸಮಸ್ತ ನದೀ ತೀರ್ಥಂ ಆವಾಹಯ. ಈಗ ಉದ್ಧರಣೆಯಲ್ಲಿ ಆ ಚೊಂಬಲಿರ್ತಕ್ಕಂಥ ನೀರು ತಗೊಳ್ಳಿ, ಆ ಚೊಂಬೊಳಗಡೆ ಇರ್ತಕ್ಕಂಥ ಹೂವನ್ನು ತಗೊಂಡು ಉದ್ಧರಣೆಯಲ್ಲಿ ಇರ್ತಕ್ಕಂಥ ನೀರನ್ನು ಹದ್ದುಕೊಂಡು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ. ತಂದಿರ್ತಕ್ಕಂಥ ಹೂವು, ಹಣ್ಣು ಮತ್ತು ಮಂಟಪ, ದೇವಿ ಕಲಶ, ಫೋಟೋ, ವಿಗ್ರಹ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ. ಕಲಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವ ಮಂಟಪಂ ಪ್ರೋಕ್ಷ್ಯ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ ಆತ್ಮಾನ, ಅಂದರೆ ನಿಮ್ಮ ತಲೆ ಮೇಲೆ, ಆತ್ಮಾನಂಚ ಸಂಪ್ರೋಕ್ಷ್ಯ, ನಿಮ್ಮ ಜೊತೆಗೆ ಯಾರಾದರೂ ಪೂಜೆ ಕೂತ್ಕೊಂಡಿದ್ರೆ ಅವ್ರಿಗೂ ಪ್ರೋಕ್ಷಣೆ ಮಾಡಿ. ಆತ್ಮಾನಂಚ ಸಂಪ್ರೋಕ್ಷ್ಯ ಭೂರ್ಭವಸ್ವಃ. ಆ ನೀರನ್ನು ಹೂಕ್ಕೆ ಹಾಕೊಂಡು ಒಂದು ಬಟ್ಲಲ್ಲಿ ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡಿ. ಶೇಷ ಜಲ ಪುಷ್ಪಂ ವಿಸೃಜ್ಯ ಆದೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾಂಕರಿಷ್ಯೇ. ಹೆಣ್ಣುಮಕ್ಕಳು ಘಂಟಾನಾದ ಮಾಡಬಾರ್ದು, ಹಾಗಾಗಿ ನಾನು ನಿಮ್ಗೆ ಹೇಳಲಿಲ್ಲ. ಗಂಡಸರಾದರೆ ಘಂಟಾನಾದ ಮಾಡಿಸ್ಬೋದು ನೀವು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ಮೆ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ
ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ. ಸ್ಯೋನಾ ಪೃಥಿವಿ ಭವಾಂದ್ರಕ್ಷರ ನಿವೇಶನಿ ಯಚ್ಛಾನ ಶರ್ಮ ಸಪ್ರಥಾ ಭೂಮಿಂ ಸಂಪ್ರಾರ್ಥ್ಯ. ಈಗ ಹೂವಾಕ್ಷತೆ ಕೈಯಲ್ಲಿಟ್ಕೊಂಡು ಸಂಕಲ್ಪ ಹೇಳ್ಕೊಳ್ಳಿ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆದೌ ವರಮಹಾಲಕ್ಷ್ಮಿ ವ್ರತಪೂಜಾ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾಂ ಕರಿಷ್ಯೇ. ಆ ಹೂವಾಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ಮತ್ತೆ ಹೂವಾಕ್ಷತೆ ಕೈಯಲ್ಲಿಟ್ಕೊಂಡು ಗಣಪತಿಯನ್ನು ನೋಡ್ತಾ ಧ್ಯಾನ ಮಾಡಿ. ಓಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷಃ ಫಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ಪೂಜಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೆ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಶ್ಚಿದೇತಸ್ಮೈ ಗಣಾಧಿಪತಯೇ ನಮಃ. ಆ ಹೂವಾಕ್ಷತೆಯನ್ನು ಗಣಪತಿ ಮೇಲೆ ಹಾಕಿ. ಅಸ್ಮಿನ್ ವಿಗ್ರಹೇ ಮಹಾಗಣಪತಿಂ ಧ್ಯಾಯಾಮಿ ಮಹಾಗಣಪತಿಂ ಆವಾಹಯಾಮಿ. ಹೂವ ಪೂಜೆ ಮಾಡ್ತಾ ಬನ್ನಿ ಗಣಪತಿಗೆ. ಮಹಾಗಣಪತಯೇ ನಮಃ ರತ್ನ ಸಿಂಹಾಸನಂ ಸಮರ್ಪಯಾಮಿ. 3 ಉದ್ರಣೆ ನೀರು ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆ ಅಂದರೆ ಒಂದು ಬಟ್ಲಿಗೆ ಬಿಡಿ. ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನಂ ಸಮರ್ಪಯಾಮಿ. ಆ ಉದ್ಧರಣೆ ನೀರು ತಗೊಳ್ಳಿ ಕಲಶದಿಂದ. ನೀವು ಹೂವನ್ನು ತಗೊಂಡು ಆ ನೀರಲ್ಲಿ ಅದ್ಕೊಂಡು ಗಣಪತಿ ಮಾತ್ರ ಪ್ರೋಕ್ಷಣೆ ಮಾಡಿ. ಶುದ್ಧೋದಕ ಸ್ನಾನಂ. ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಯ್ಯೋರಭಿಸ್ರವಂತು ನಃ ಮಹಾಗಣಪತಯೇ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ನಾನಾನಂತರಂ ಒಂದು ಉದ್ಧರಣೆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡಿ. ಆಚಮನಂ ಸಮರ್ಪಯಾಮಿ. ಈಗ ಗಣಪತಿಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ ಗೆಜ್ಜೆ ವಸ್ತ್ರವನ್ನು ಗಣಪತಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು. ಮಹಾಗಣಪತಯೇ ನಮಃ ದಿವ್ಯ ವಸ್ತ್ರಯುಗ್ಮಂ ಸಮರ್ಪಯಾಮಿ. ವಸ್ತ್ರವನ್ನು ಹಾಕಿ ಅಕ್ಷತೆಯನ್ನು ಪೂಜೆ ಮಾಡ್ತಾ ಬನ್ನಿ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಉಪವೀತಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ. ಆಭರಣಾರ್ಥೆ ಅಕ್ಷತಾನಿ ಸಮರ್ಪಯಾಮಿ. ಒಂದು ಹೂವು ತಗೊಂಡು ಗಂಧವನ್ನು ಅದ್ದುಕೊಂಡು ಗಣಪತಿ ಮುಂದೆ ಇಡಿ. ದಿವ್ಯ ಪರಿಮಳ ಶ್ರೀಗಂಧಂ ಸಮರ್ಪಯಾಮಿ. ಹರಿದ್ರಾಚೂರ್ಣಂ ಅಂದರೆ ಅರಿಶಿಣ ಕುಂಕುಮವನ್ನು ನೋಡಿ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ತಗೊಂಡು ಗಣಪತಿಗೆ ಪೂಜೆ ಮಾಡುವಂಥದ್ದು. ಇಲ್ಲಾಂದರೆ ಒಂದು ಹೂವು ತಗೊಂಡು ಅರಿಶಿಣ ಕುಂಕುಮವನ್ನು ತಗೊಂಡು ಗಣಪತಿಗೆ ಹಾಕಿ. ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಪುಷ್ಪ ಮಾಲಿಕಾಂ ಸಮರ್ಪಯಾಮಿ. ಒಂದು ಅರ್ಧ ಮೊಳನೋ ಒಂದು ಮೊಳನೋ ಹೂವನ್ನು ಗಣಪತಿಗೆ ಹಾಕಿ. ಪುಷ್ಪ ಮಾಲಿಕಾಂ ಸಮರ್ಪಯಾಮಿ. ಪುಷ್ಪೈಹಿ ಪೂಜಯಾಮಿ. ಗರಿಕೆ ಇದ್ದರೆ ಗರಿಕೆಯಲ್ಲಿ ಅರ್ಚನೆ ಮಾಡಿ. ಇಲ್ಲಾಂದರೆ ಕೆಂಪು ಹೂವಿನಿಂದ ಗಣಪತಿಗೆ ಅರ್ಚನೆ ಮಾಡಿ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮ್ರಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಫಾಲಚಂದ್ರಾಯ ನಮಃ. ಓಂ ಕುಮಾರಗುರವೇ ನಮಃ. ಓಂ ಮೂಷಿಕವಾಹನಾಯ ನಮಃ. ಓಂ ಈಶಪುತ್ರಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ರಕ್ತಪುಷ್ಪಾಣಿ ಸಮರ್ಪಯಾಮಿ. ಓಂ ದೂರ್ವಾಯುಗ್ಮ ಪೂಜಾಂ ಸಮರ್ಪಯಾಮಿ. ಗಂಧದ ಕಡ್ಡಿ ಹಚ್ಕೊಂಡು ಗಣಪತಿಗೆ ತೋರಿಸುವಂಥದ್ದು. ಗಂಟೆ ಯಾರಾದರೂ ಗಂಡಸರು ಹೊಡಿಬೇಕಾಗತ್ತೆ. ಗಂಧದ ಕಡ್ಡಿನ ಗಣಪತಿಗೆ ತೋರಿಸಿ. ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಧೂಪ ಉತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಘ್ರಾಪಯಾಮಿ. ಒಂದು ಹೂವು ಗಣಪತಿಗೆ ಹಾಕ್ಬಿಟ್ಟು ಗಂಧದ ಕಡ್ಡಿನ ಸ್ವಲ್ಪ ಸೈಡ್ಗೆಲ್ಲಾದರೂ ಸಿಕ್ಕಿಸಿ. ಪ್ರತ್ಯಕ್ಷ 2 ದೀಪಗಳು ಹಚ್ಚಿದಿರಲ್ಲ ಅದನ್ನು ನೋಡಿ ನಮಸ್ಕಾರ ಮಾಡಿ. ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಧೂಪ ದೀಪಾನಂತರಂ ಒಂದು ಉದ್ಧರಣೆ ನೀರು ಬಿಡಿ. ಆಚಮನಂ ಸಮರ್ಪಯಾಮಿ. ಒಂದು ಹೂವು ಗಣಪತಿಗೆ ಹಾಕಿ. ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ಅಥ ನೈವೇದ್ಯಂ ಒಂದು ಚಿಕ್ಕ ತಟ್ಟೆಯಲ್ಲಿ ವಿಳ್ಳೆದೆಲೆ ಅಡಿಕೆ, ಒಂದು ಚಿಲ್ಲರೆ ಕಾಯಿನು ಮತ್ತು ಯಾವುದಾದ್ರೂ ಒಂದು ಹಣ್ಣು ಅಥವಾ 2 ಬಾಳೆಹಣ್ಣನ್ನು ಇಟ್ಕೊಂಡು ಗಣಪತಿ ಮುಂದೆ ಇಟ್ಟು ಒಂದು ಹೂವು ತಗೊಂಡು ನೀರನ್ನು ತಗೊಂಡು ಗಣಪತಿ ಮುಂದೆ ಇಟ್ಟಿರ್ತಕ್ಕಂಥ ಹಣ್ಣು ಮೇಲೆ ಪ್ರೋಕ್ಷಣೆ ಮಾಡಿ. ಪ್ರೋಕ್ಷ್ಯ ಪರಿಶಿಚ್ಯ ಸತ್ಯಂದ್ವರ್ತೇನ ಪರಿಶಿಂಚಯಾಮಿ. ಸುತ್ತು ನೀರು ಹಾಕಿ, ಆ ತಟ್ಟೆ ಸುತ್ತೂರು ಚಿಕ್ಕದಾಗಿ ನೀರು ಹಾಕಿ. ಅಮೃತಮಸ್ತು ಅಮೃತೋಪಸ್ತರಣಮಸಿ ಸ್ವಾಹ.
ಒಂದು ಉದ್ಧರಣೆ ನೀರು ತಗೊಂಡು ಆ ಹಣ್ಣನ್ನು ತೋರಿಸಿ ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಯಲ್ಲಿ ಬಿಡಿ. ಅಮೃತಮಸ್ತಮೃತೋಪಸ್ತರಣಮಸಿ ಸ್ವಾಹ. ಇನ್ನೊಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡು 6 ಬಾರಿ ಗಣಪತಿಗೆ ಈ ಥರ ತೋರಿಸುವಂಥದ್ದು. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ, ಮಹಾಗಣಪತಯೇ ನಮಃ, ನೈವೇದ್ಯಂ ಸಮರ್ಪಯಾಮಿ. 3 ಉದ್ಧರಣೆ ನೀರನ್ನ ಅರ್ಘ್ಯ ಪಾತ್ರೆಯಲ್ಲಿ ಬಿಡುವಂಥದ್ದು. ಹಸ್ತ ಪ್ರಕ್ಷಾಳನಂ ಸಮರ್ಪಯಾಮಿ, ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ, ಪುನರಾಚಮನಂ ಸಮರ್ಪಯಾಮಿ, ಪೂಗೀಫಲ ತಾಂಬೂಲಂ ವಿಸರ್ಜಯಾಮಿ. ತಾಂಬೂಲದ ಕೊನೆಯನ್ನು ಚಿವುಟಿ ಬಿಡುವಂಥದ್ದು. ದಕ್ಷಿಣ ಮೇಲೆ ಒಂದು ತೊಟ್ಟು ನೀರು ಹಾಕುವಂಥದ್ದು. ಆ ವಿಳ್ಯದಲ್ಲಿ ಅಡಿಕೆಯಲ್ಲಿ ಇಟ್ಟಿದ್ದು ದಕ್ಷಿಣ ಇಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಉದ್ಧರಣೆ ನೀರು ಹಾಕಿ. ದಕ್ಷಿಣಾಂ ಸಮರ್ಪಯಾಮಿ, ಉಪಚಾರ ಪೂಜಾಂ ಸಮರ್ಪಯಾಮಿ. ಹೂವನ್ನು ದೇವರಿಗೆ ಹಾಕ್ಬಿಟ್ಟು ಕರ್ಪೂರದ ಆರತಿ, ಅಲಗಾರತಿ ಇರುತ್ತಲ್ಲ, ಅದಕ್ಕೆ ಕರ್ಪೂರ ಅಥವಾ ತುಪ್ಪದ ಬತ್ತಿಯನ್ನು ಹಚ್ಕೊಳ್ಳಿ. ಗಂಡು ಮಕ್ಕಳು ಯಾರಾದರೂ ಹೊಡೀರಿ. ನೀವು ಆ ಒಂದು ಅಲಗಾರತಿನ ಹಚ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಹೂವು, ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಉದ್ಧರಣೆ ನೀರು ಹಾಕ್ಕೊಂಡು ಎದ್ದು ನಿಂತ್ಕೊಂಡು ಮಂಗಳಾರತಿಯನ್ನು ಮಾಡಿ. ಓಂ ನಿಶುಸೀದ ಗಣಪತೆ ಗಣೇಶುತ್ವಾ ಮಾಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚ. ಮಹಾಗಣಪತಯೇ ನಮಃ. ನೀರಾಜನಂ ದರ್ಶಯಾಮಿ. ಒಂದು ಉದ್ಧರಣೆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡಿ. ಆಚಮನಂ ಸಮರ್ಪಯಾಮಿ. ಆ ಹೂವು ಅಲಗಾರತಿ ಮೇಲೆ ಇಟ್ಕೊಂಡಿದ್ರಲ್ಲ, ಅದನ್ನು ಬಲಗೈಯಲ್ಲಿ ತಗೊಂಡು ದೀಪಕ್ಕೆ ತೋರಿಸ್ಬಿಟ್ಟು, ಅಂದರೆ ಅಲಗಾರತಿ ದೀಪಕ್ಕೆ ತೋರಿಸ್ಬಿಟ್ಟು ಗಣಪತಿಗೆ ಹಾಕಿ. ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ಅಲಗಾರತಿನ ಕೆಳಗಿಟ್ಟು ಮಂಗಳಾರತಿನ ತಗೊಳ್ಳಿ. ರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಎಲ್ಲರೂ ಮಂಗಳಾರತಿ ತಗೊಳ್ಳಿ. ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಕೊಡಿ. ಮತ್ತೆ ಹೂವು ಅಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಸ ಮಹೇಶ್ವರಃ. ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. 3 ಪ್ರದಕ್ಷಿಣೆ ಮಾಡಿ ಗಣಪತಿಗೆ ಹೂವು ಹಾಕಿ ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪಸಂಭವಃ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಗಣಾಧಿಪ. ಮಹಾಗಣಪತಯೇ ನಮಃ. ಪ್ರದಕ್ಷಿಣತ್ರಯ ನಮಸ್ಕಾರಾನ್ ಸಮರ್ಪಯಾಮಿ. ಹೆಣ್ಮಕ್ಳು ಮೊಣಕಾಲು ಮಂಡಿ ಊರಿ ನಮಸ್ಕಾರ ಮಾಡಬೇಕು. ಗಂಡು ಮಕ್ಕಳು ಮಾಡ್ತಾರೆ ಅಂದರೆ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಹೂವಾಕ್ಷತೆ ಕೈಲಿ ಇಟ್ಕೊಂಡು ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಆದಿಪೂಜ್ಯಾಯ ದೇವಾಯ ದಂತಮೋದಕ ಧಾರಿಣೆ ವಲ್ಲಭ ಪ್ರಾಣಕಾಂತಾಯ ಶ್ರೀ ಗಣೇಶಾಯ ಶುಭಮಂಗಳಂ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹೂ ಅಕ್ಷತೆ ಗಣಪತಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೂತ್ಕೊಳ್ಳಿ. ಮನೆ ಮೇಲೆ ಅಥವಾ ಚಾಪೆ ಮೇಲೆ ಕೂತ್ಕೊಳ್ಳಿ. ಅಕ್ಷತೆ ಸ್ವಲ್ಪ ಬಲಗೈಗೆ ತಗೊಂಡು ಎಡಗೈಯಿಂದ ಉದ್ಧರಣೆ ನೀರನ್ನು ಬಲಗೈಗೆ ಹಾಕ್ಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡಿ. ಅನಯಾಚ ಪೂಜೆಯ ಭಗವಾನ್ ಸರ್ವಾತ್ಮಕ ಮಹಾಗಣಪತಿ ದೇವತಾ ಸುಪ್ರೀತ ಸುಪ್ರಸನ್ನ ವರದೋ ಭವತು. ಗಣಪತಿಗೆ ಹೂ ಹಾಕಿದ್ರಲ್ಲ, ಒಂದು ಮೊಳನೋ ಅರ್ಧ ಮೊಳನೋ, ಅದನ್ನು ತೆಕ್ಕೊಳ್ಳಿ. ಮೆಲ್ಲಿಗೆ ತೆಕ್ಕೊಂಡು ಕಣ್ಣು ಹೊತ್ಕೊಂಡು ತಲೆಯನ್ನು ಮುಡ್ಕೊಳ್ಳಿ. ಗಂಡು ಮಕ್ಕಳಿಗೆ ಗರಿಕೆ ಅರ್ಚನೆ ಮಾಡಿರ್ತಿಲ್ಲ ಅಥವಾ ಹೂವು ಅರ್ಚನೆ ಮಾಡಿರ್ತಿಲ್ಲ, ಅದೊಂದು ಹೂವು ಕೊಟ್ಟರೆ ತಲೆಯಲ್ಲಿ ಇಲ್ಲಿ ಸಿಗಿಸ್ಕೋತಾರೆ. ಆಯ್ತಾ? ಮಹಾಗಣಪತಿ ಪ್ರಸಾದಂ ಶಿರಸಾ ಗೃಹಾಮಿ ಕೋಟಿ ಜನ್ಮ ಕೃತಂ ಪಾಪಂ ಪ್ರಾಯಶ್ಚಿತ್ತಂ ದಿನೇ ದಿನೇ. ಈಗಾಯಿತು. ಏನಾಯಿತು? ವಿಶೇಷವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರಾರಂಭ ಗಣಪತಿಯ ಪೂಜೆಯನ್ನು ಮಾಡಿದ್ರಿ. ಗಣಪತಿ ಪೂಜೆಯನ್ನು ಯಾಕೆ ಮಾಡಬೇಕು ಅಂತಂದರೆ, ಗಣಪತಿ ಪೂಜೆ ಮಾಡೋದ್ರಿಂದ ವ್ರತ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಭಾಳ ವಿಶೇಷವಾಗಿ. ಈಗ ನೀವೇನು ಮಾಡಬೇಕು? ಸಂಕಲ್ಪ ಮಾಡಬೇಕು. ಬಲಗೈಯಲ್ಲಿ ಹೂ ಅಕ್ಷತೆ ಕೈಗೆ ತಗೊಳ್ಳಿ. ಅದನ್ನು ಎಡಗೈಗೆ ಹಾಕ್ಕೊಂಡು ಎಡಗೈನ ಮುಚ್ಚಿಟ್ಕೊಂಡು ಬಲಗಡೆ ತೊಡೆ ಮೇಲೆ ಇಟ್ಕೊಂಡು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಹೇಳ್ಕೊಡ್ತೀನಿ. ಶುಭಾಭ್ಯಾಂ, ಇದು ಸಂಕಲ್ಪ, ಮಹಾಸಂಕಲ್ಪ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಷಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ವಿಶ್ವಾವಸು
ನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಚತುರ್ದಶ್ಯಾಂ ಶುಭತಿಥೌ ವಾಸರಃ ಭೃಗುವಾಸರ ಯುಕ್ತಾಯಾಂ ಉತ್ತರಾಷಾಢ ನಕ್ಷತ್ರ ಯುಕ್ತಾಯಾಂ ಆಯುಷ್ಮಾನ್ ಯೋಗ ವಣಿಜಕರಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಮಮ ಅಂಕೊಳ್ಳಿ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಈಗ ನಿಮ್ಮ ಗೋತ್ರ ಹೇಳ್ಕೊಳ್ಳುವಂಥದ್ದು, ಯಜಮಾನರ ಹೆಸರು, ನಕ್ಷತ್ರ ರಾಶಿ, ನಿಮ್ಮ ಹೆಸರು ನಕ್ಷತ್ರ ರಾಶಿ, ಮಕ್ಕಳದ್ದು, ತಂದೆ ತಾಯಿದು, ಅತ್ತೆ ಮಾವನದ್ದು, ಯಾರ್ಯಾರದ್ದು ಹೆಸರು ನಕ್ಷತ್ರ ರಾಶಿ ಹೇಳ್ಕೋಬೇಕು ಎಲ್ಲವನ್ನ ಹೇಳ್ಕೊಳ್ಳಿ. ಯಾವುದು ಮಿಸ್ ಮಾಡದೆ ಹೇಳ್ಕೋಬೇಕು. ಪ್ರತಿಯೊಬ್ಬರು ಅತ್ತೆ ಮಾವನು ಬಹಳ ಇಂಪಾರ್ಟೆಂಟು. ಆಯ್ತಲ್ಲ, ಹೇಳ್ಕೊಂಡ್ರಲ್ಲ, ಹೇಳ್ಕೊಳ್ಳಿ. ಮಮ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಆನಂದ ಅಷ್ಟೈಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಸಂಕಲ್ಪಿತ ಪ್ರಕಾರೇಣ ವರ್ಷೇ ವರ್ಷೇ ಕರ್ತವ್ಯ ಏಕದ್ವರ್ಷೆ ವಿಶೇಷ ವರಮಹಾಲಕ್ಷ್ಮೀ ದೇವಿ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರದ್ವಾರ ದೀರ್ಘ ಆಯುಷ್ಯ ಅಭಿವೃದ್ಧ್ಯರ್ಥಂ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯೇಷು ನಿರ್ವಿಘ್ನಪೂರ್ವಕ ಜಯ ಪ್ರಾಪ್ತ್ಯರ್ಥಂ ಯಾವಜ್ಜೀವ ದೀರ್ಘ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಅಷ್ಟೈಶ್ವರ್ಯ ಅಭಿವೃದ್ಧ್ಯರ್ಥಂ ಸಂಪೂರ್ಣ ಸಮಗ್ರ ಫಲ ಅವಾಪ್ತ್ಯರ್ಥಂ ವರಮಹಾಲಕ್ಷ್ಮೀ ದೇವತಾಂ ಉದ್ದಿಶ್ಯ ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ವ್ರತಾಂಗ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಅಲ್ಲಿಗೆ ವಿಶೇಷವಾಗಿ ಸಂಕಲ್ಪ ಆಯಿತು. ನಿಮ್ಮ ಮನಸ್ಸಲ್ಲಿ ಏನೇನು ಕೋರಿಕೆ ಇದೆಯೋ ಪ್ರಾರ್ಥನೆ ಇದೆಯೋ ಅದು ತಾಯಿ ವರಮಹಾಲಕ್ಷ್ಮಿಗೆ ಹೇಳಿಕೊಂಡು ಆ ಹೂ ಅಕ್ಷತೆಯನ್ನು ಆ ಕಲಶಕ್ಕೆ ಹಾಕ್ಬಿಡಿ. ಮಹಾಲಕ್ಷ್ಮಿ ಕಲಶನ ಸಿದ್ಧತೆ ಮಾಡ್ಕೊಂಡಿರ್ತಾರಲ್ಲ ಆ ಕಲಶಕ್ಕೆ ಹಾಕಿ ನಮಸ್ಕಾರವನ್ನು ಮಾಡಿ. ಈಗ ವರಮಹಾಲಕ್ಷ್ಮಿಯ ಆವಾಹನೆ ಹೂ ಅಕ್ಷತೆನ ಕೈಲಿಟ್ಕೊಳ್ಳುವಂಥದ್ದು. ವಿಶೇಷವಾಗಿ ವರಮಹಾಲಕ್ಷ್ಮಿ ಅಂಬಿಕೆನ ದೇವಿನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ವರ್ಷಕ್ಕೊಮ್ಮೆ ಬಹಳ ಸಂತೃಪ್ತಿಯಿಂದ ಮಾಡುವಂಥದ್ದು ಈ ಒಂದು ವ್ರತ. ಈ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಥರದ ಸಮಸ್ಯೆಗಳು, ಏನೇ ಥರದ ತೊಂದರೆಗಳು ಬರದೆ ಆ ತಾಯಿಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗಬೇಕು ಅನ್ನುವಂತಹ ಮೂಲ ಉದ್ದೇಶ ತಗೊಳ್ಳಿ. ಈಗ ಹೂವು ಅಕ್ಷತೆ ಕೈಯಲ್ಲಿಟ್ಟುಕೊಂಡು ಆ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ವರಮಹಾಲಕ್ಷ್ಮ್ಯೈ ನಮಃ. ಓಂ ವರಮಹಾಲಕ್ಷ್ಮ್ಯೈ ನಮಃ. ಓಂ ವರಮಹಾಲಕ್ಷ್ಮ್ಯೈ ನಮಃ. 3 ಸಲ ಅದನ್ನು ಹೇಳ್ಕೊಂಡು ಧ್ಯಾನ ಮಾಡ್ಕೊಳ್ಳಿ. ಓಂ ರಕ್ತಾಂಬೋಧಿಸ್ಥಪೋತೋಲ್ಲಸಧರುಣ ಸರೋಜಾಧಿರೂಢಾಕರಾಬ್ಜೈ ಪಾಶಂಕೋದಂಡಮಿಕ್ಷೋದ್ಭವ ಮಣಿಗಣಮಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣ ಸರ್ಕಪಾಲಾ ತ್ರಿನಯನ ವಿಲಸತ್ಪೀನವಕ್ಷೋರುಹಾಢ್ಯ ದೇವಿ ಬಾಲಾರ್ಕವರ್ಣ ಭವತು ಸುಖಕರಿ ಪ್ರಾಣಶಕ್ತಿ ಪರಾನ್ನಃ. ಓಂ ಹ್ರಾಂ ಹ್ರೀಂ ಹ್ರೋಂ ಯಾರಾ ಲಾಭಾಶೇಷಾಸಾಹ ಹಂಸಸ್ಸೋ ಹಂಸೋಹಂ ಹಂಸಃ ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಅಸ್ಮಿನ್ ಕಲಶೆ ಅಸ್ಮಿನ್ ವಿಗ್ರಹೆ ಅಸ್ಮಿನ್ ಚಿತ್ರಪಟೆ ವರಮಹಾಲಕ್ಷ್ಮೀಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಹೂ ಅಕ್ಷತೆ ಕೈಲಿಟ್ಕೊಂಡು ಪ್ರಾರ್ಥನೆ ಮಾಡಿ. ದೇವಿ ಜಗನ್ಮಾತೆ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿ ಭಾವೇನ ಕಲಶ್ಮೇಸ್ಮಿನ್ ಸನ್ನಿಧಿಂ ಕುರು. ಆವಾಹಿತೋ ಭವ ಸ್ಥಾಪಿತಾ ಭವ ಸನ್ನಿಹಿತಾ ಭವ ಸನ್ನಿರುದ್ಧಾ ಭವ ಅವಕುಂಠಿತಾ ಭವ ಸುಪ್ರಸನ್ನಾ ಭವ ವರದಾ ಭವ ಶಾಂತಾ ಭವ ಪ್ರಸೀದ ಪ್ರಸೀದ ಪ್ರಸೀದ. ಹೂವು ಅಕ್ಷತೆಯನ್ನು ದೇವರಿಗೆ ಹಾಕಿ ಈಗ ನೀವು ತಾಯಿಯನ್ನು ಕರೆದಿದ್ದೀರಾ ಕಲಶಕ್ಕೆ. ತಾಯಿ, ನಾನು ಮಾಡುವಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂತಹ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ನೀನು ಸ್ವೀಕರಿಸು ತಾಯಿ. ನಿನ್ನ ಅಂಶ ಬಂದು ನೀನು ಬಂದು ಈ ಕಲಶದಲ್ಲಿ ಕೊಳುತ್ಕೊಳ್ಳಮ್ಮ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೀರಾ. ಹೀಗೆ ತಾಯಿಗೆ ಉಪಚಾರ ಪೂಜೆಗಳನ್ನು ಮಾಡುವಂಥದ್ದು. ಒಂದೊಂದು ಹೂವನ್ನೇ ನೀವು ಪೂಜೆ ಮಾಡಿ. ತಾಯಿ ಬರಬೇಕಾದ್ರೆ ಒಟ್ಟಿಗೆ ಬರ್ತಾಳಲ್ಲ, ಯಾರ ಜೊತೆ? ದ್ವಾಲಪಾಲಕರು, ಪೀಠದ ಜೊತೆ, ಸೈನಿಕರು, ಅಂದರೆ
ತಾಯಿ ಒಬ್ಬಳೇ ಬರೋದಿಲ್ಲ, ಸಪರಿವಾರ ಸಮೇತವಾಗಿ ಬರ್ತಾಳೆ ವರಮಹಾಲಕ್ಷ್ಮಿ. ಹಾಗಾಗಿ ಮೊದಲಿಗೆ ದ್ವಾರಪಾಲಕ ಪೂಜೆ, ಒಂದೊಂದು ಹೂವನೇ ಕಲಶಕ್ಕೆ ಪೂಜೆ ಮಾಡ್ತಾ ಬನ್ನಿ. ದ್ವಾರಪಾಲಕ ಪೂಜಾಂಕರಿಷ್ಯೆ. ಪೂರ್ವದ್ವಾರೇ ದ್ವಾರಶ್ರಿಯೇ ನಮಃ, ಧಾತ್ರೇ ನಮಃ, ವಿಧಾತ್ರೇ ನಮಃ, ದಕ್ಷಿಣದ್ವಾರೇ ದ್ವಾರಶ್ರಿಯೇ ನಮಃ, ಚಂಡಾಯ ನಮಃ, ಪ್ರಚಂಡಾಯ ನಮಃ, ಪಶ್ಚಿಮದ್ವಾರೇ ದ್ವಾರಶ್ರಿಯೇ ನಮಃ, ಗಂಗಾಯೈ ನಮಃ, ಯಮುನಾಯೈ ನಮಃ, ಉತ್ತರದ್ವಾರೇ ದ್ವಾರಶ್ರಿಯೇ ನಮಃ, ಶಂಖನಿಧಯೇ ನಮಃ, ಪದ್ಮನಿಧಯೇ ನಮಃ, ಮಧ್ಯೆ ದ್ವಾರೇ ದ್ವಾರಶ್ರಿಯೇ ನಮಃ. ದ್ವಾರಪಾಲಕ ಪೂಜಾಂ ಸಮರ್ಪಯಾಮಿ. ಅಥ ಪೀಠಪೂಜಾಂ ಕರಿಷ್ಯೆ. ಪೀಠಸ್ಯ ಅಧೋದಿಗ್ಭಾಗೆ ಆಧಾರಶಕ್ತಿಯೇ ನಮಃ, ಆದಿಕೂರ್ಮಾಯ ನಮಃ, ಅನಂತಾಯ ನಮಃ. ಹೂವು ಪೂಜೆ ಮಾಡ್ತಾ ಬನ್ನಿ ಕಲಶಕ್ಕೆ. ಅನಂತಾಯ ನಮಃ, ಮಹಾವರಾಹಾಯ ನಮಃ, ಸ್ವರ್ಣವೇದಿಕಾಯೈ ನಮಃ, ರತ್ನಮಂಟಪಾಯೈ ನಮಃ, ಸಿಂಹಾಸನಾಯ ನಮಃ, ವರಮಹಾಲಕ್ಷ್ಮೇ ನಮಃ. ಪೀಠಪೂಜಾಂ ಸಮರ್ಪಯಾಮಿ. ಅಥ ನವಶಕ್ತಿ ಪೂಜಾಂ ಕರಿಷ್ಯೆ. ಅಂದರೆ ತಾಯಿಗೆ 9 ಶಕ್ತಿಗಳಿರುತ್ತೆ, ನವಶಕ್ತಿ. ಒಂದೊಂದು ಹೂವನೇ ಪ್ರಾರ್ಥನೆ ಮಾಡಿ ಹೂವು ಆಗ್ತಾ ಬನ್ನಿ. ಓಂ ವಿಭೂತ್ಯೈ ನಮಃ, ಓಂ ಉನ್ಮತ್ಯೈ ನಮಃ, ಓಂ ಶಾಂತ್ಯೈ ನಮಃ, ಓಂ ಕಾಂತ್ಯೈ ನಮಃ, ಓಂ ಸೃಷ್ಟ್ಯೈ ನಮಃ, ಓಂ ಕೀರ್ತ್ಯೈ ನಮಃ, ಓಂ ಸಂತ್ಯೈ ನಮಃ, ಓಂ ವ್ಯುತ್ಪತ್ತ್ಯೈ ನಮಃ, ಓಂ ಶುದ್ಧ್ಯೈ ನಮಃ, ವರಮಹಾಲಕ್ಷ್ಮೀ ನಮಃ. ವಿಶೇಷ ನವಶಕ್ತಿ ಪೂಜಾಂ ಸಮರ್ಪಯಾಮಿ. ಅಥ ಧ್ಯಾನಂ. ಈಗ ಅಮ್ಮನವ್ರನ್ನ ಧ್ಯಾನ ಮಾಡುವಂಥದ್ದು ವರಮಹಾಲಕ್ಷ್ಮಿಯನ್ನ. ಹೂವಾಕ್ಷತೆ ಕೈಲಿಟ್ಕೊಳ್ಳಿ, ಕಲಶವನ್ನೆಲ್ಲ ನೋಡಿ, ತೆಂಗಿನಕಾಯಿ, ಮುಖವಾಡ, ಹಾಕಿರೋ ಹೂವು, ಏನಾದ್ರು ಜ್ಯುವೆಲರೀಸ್ ಎಲ್ಲ ಹಾಕಿರ್ತಿರೋ, ಬಂಗಾರ, ನೆಕ್ಲೇಸು, ಸರ ಎಲ್ಲ ಅದನ್ನೆಲ್ಲ ನೋಡಿ, ಆ ಮಂಟಪನೆಲ್ಲ ನೋಡಿ, ಕಣ್ ತುಂಬ್ಕೊಳ್ಳಿ, ಆನಂದ ಮಾಡಿಕೊಂಡು ಹೇಳ್ಕೊಳ್ಳಿ ಹೂವಾಕ್ಷತೆ ಕೈಲಿಟ್ಕೊಂಡು. ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ ವರದಾಂಚ ಶುಭಾಂ ಪದ್ಮಂ ದ್ವಯಾಸಕ್ತ ಚತುರ್ಭುಜಂ ನಾನಾಭರಣ ದೀಪ್ತಾಂಗಂ ಧ್ಯಾಯೇತ್ ಪದ್ಮೋಪರಿಸ್ಥಿತಾಂ. ವರಮಹಾಲಕ್ಷ್ಮೀ ನಮಃ. ಧ್ಯಾನಂ ಸಮರ್ಪಯಾಮಿ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಒಂದೊಂದು ಹೂವನೇ ಪೂಜೆ ಮಾಡ್ತಾ ಬನ್ನಿ. ಆವಾಹಯಾಮಿ. ರತ್ನಸಿಂಹಾಸನಂ ಸಮರ್ಪಯಾಮಿ. ಸ್ವಾಗತಂ ಸುಸ್ವಾಗತಂ ಸಮರ್ಪಯಾಮಿ. ತಾಯಿಯನ್ನು ಭಕ್ತಿಯಿಂದ ಸ್ವಾಗತ ಮಾಡಿ. ಸುಸ್ವಾಗತಂ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರು ತಗೊಂಡು ಆ ಒಂದು ದೇವರಿಗೆ ವರಮಹಾಲಕ್ಷ್ಮಿ ಕಲಶಕ್ಕೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಹಾಕಿ ಇದೆಲ್ಲ 3 ಸಲ ಮಾಡಿ. ಪಾದಯೋ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನಂ ಸಮರ್ಪಯಾಮಿ. ಸ್ನಪಯಾಮಿ. ಆದೌ ಪಂಚಾಮೃತ ಸ್ನಾನಂ. ಈಗ ಒಂದು ಬೆಳ್ಳಿ ತಟ್ಟೆನೋ ಹಿತ್ತಾಳೆ ತಟ್ಟೆನೋ ಯಾವ್ದಾದ್ರು ಒಂದು ತಟ್ಟೆನ ಇಟ್ಕೊಂಡು ಒಂದು ಚಿಕ್ಕ ಸ್ಟೂಲ್ ಮೇಲೆ ಆ ಗಣಪತಿಯ ವಿಗ್ರಹ, ಲಕ್ಷ್ಮೀ ವಿಗ್ರಹ, ವಿಷ್ಣು ವಿಗ್ರಹ ಈ 3 ಇಟ್ಕೊಳ್ಳಿ. ಆ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ನೀರನ್ನು ಅಭಿಷೇಕ ಮಾಡಿ, ಪಂಚಾಮೃತಕ್ಕೆಲ್ಲ ಹೇಳಿದ್ನಲ್ಲಿ ಲಿಸ್ಟ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅನಿಸುತ್ತೆ. ಈಗ ಮೊದಲು ನೀರನ್ನು ಆ ಒಂದು ವಿಗ್ರಹಕ್ಕೆ ಅಭಿಷೇಕ ಮಾಡಿ. ಓಂ ಆಪೋಹಿಷ್ಠಾಮಜೋ ಭುವಸ್ಥಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋವ ಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜನ್ಮಥ ಆಪೋ ಜನಯಥಾ ಜನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ದೇವರಿಗೆಲ್ಲ ನೀರು ಹಾಕಿ ಅಭಿಷೇಕ ಮಾಡಿದ್ರಿ, ವಿಗ್ರಹನ ಪಕ್ಕಕ್ಕಿಟ್ಟು ಆ ನೀರನ್ನೆಲ್ಲ ಅರ್ಘ್ಯ ಪಾತ್ರೆಯಲ್ಲಿ ಹಾಕೊಂಡು ತಟ್ಟೆಯನ್ನು ಶುದ್ಧಿ ಮಾಡ್ಕೊಳ್ಳಿ. ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಮತ್ತೆ 3 ವಿಗ್ರಹಗಳನ್ನು ಆ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಉಳಿದ ವಿಗ್ರಹ ಇದ್ರೂ ಕೂಡ ನೀವು ಇಟ್ಕೊಳ್ಬೋದು, ತೊಂದರೆ ಇಲ್ಲ. ಆಯ್ತಾ? ಈಗ ಹಾಲು ತಗೊಳ್ಳಿ, ಹಾಲನ್ನು ಅಭಿಷೇಕ ಮಾಡಿ. ಓಂ ಆಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮ ವೃಷ್ಣಿಯಂ ಭವಾವಾಜಸ್ಯ ಸಂಗಥೆ ಕ್ಷೀರಸ್ನಾನಂ ಸಮರ್ಪಯಾಮಿ. ಮೊಸರು ತಗೊಳ್ಳಿ. ಓಂ ದಧಿಕ್ರಾವಣ್ಣೋ ಅಕಾರಶಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ರಣ ಆಜೂಗುಂ ಶಿತಾರಿಷತ್ ದಧ್ನಾ ಸ್ನಪಯಾಮಿ. ತುಪ್ಪ ತಗೊಳ್ಳಿ. ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವಸ್ಸವಿತೋತ್ಪುನಃ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಜ್ಯ ಸ್ನಾನಂ ಸಮರ್ಪಯಾಮಿ. ಜೇನುತುಪ್ಪ ತಗೊಳ್ಳಿ, ಈಗ ಅಭಿಷೇಕ ಮಾಡಿ. ಮಧುಮಾತಾಋತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿವಗುಮೃಜಃ ಮಧುರ್ದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗುಮಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಮಧುಸ್ನಾನಂ ಸಮರ್ಪಯಾಮಿ. ಈಗ ಸಕ್ಕರೆ ತಗೊಳ್ಳಿ. ಓಂ ಸ್ವಾದುಃಪವಸ್ವ ದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸುಹವೀತು ನಾಮ್ನೆ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಿರ್ಮಧುಮಾಗುಂ ಅದಾಭ್ಯಃ ಶರ್ಕರಯಾ ಸ್ನಪಯಾಮಿ. ಈಗ ಹಚ್ಚಿರ್ತಕ್ಕಂಥ ಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಆ ವಿಗ್ರಹಕ್ಕೆ ಹಾಕಿ.
ಓಂ ಯಾಸ್ಫಲಿ ನೀರ್ಯಾ ಫಲಾ ಪುಷ್ಪ ಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಗುಮ್ಮಸಃ ಫಲಸ್ನಾನಂ ಶುಷ್ಕ ಫಲಸ್ನಾನಂ ಸಮರ್ಪಯಾಮಿ. ಇದೆಲ್ಲ ಪಂಚಾಮೃತ ಆದಮೇಲೆ ಒಂದು ಹೂವನ ಆ ವಿಗ್ರಹದ ಮುಂದೆ ಇಟ್ಟು ಒಂದು ಅಲಗಾರತಿಲಿ ಕರ್ಪೂರ ಇಟ್ಕೊಂಡು ಅಥವಾ ತುಪ್ಪದ ಬತ್ತಿ ಇಟ್ಕೊಂಡು ಆರತಿಯನ್ನು ಮಾಡಿ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವರಮಹಾಲಕ್ಷ್ಮೀ ನಮಃ. ಪಂಚಾಮೃತ ಸ್ನಾನಾನಂತರಂ ನೀರಾಜನಂ ದರ್ಶಯಾಮಿ. ಆ ಹೂವು ಇಟ್ಟಿದ್ರಲ್ಲ ಆ ಹೂವು ತೆಗೆದು ಕಲಶಕ್ಕೆ ಹಾಕಿ. ಈಗ ವಿಗ್ರಹ ತೆಗೆದು ಆ ತಟ್ಟೆಲಿರೋದೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಮತ್ತೆ ವಿಗ್ರಹ ತಟ್ಟೆಲಿಟ್ಕೊಳ್ಳಿ. ತಟ್ಟೆಲಿಟ್ಕೊಂಡು ಒಂದು ಲೋಟದಲ್ಲಿ ಗಂಧವನ್ನು ಕಲಸ್ಕೊಂಡು ಅಭಿಷೇಕ ಮಾಡಿ. ಓಂ ಗಂಧದ್ವಾರಾಂದುರಾದರ್ಶಾಂ ನಿತ್ಯಪುಷ್ಟಾಂಕರೀಶಣೀಂ ಈಶ್ವರೀಗುಂ ಸರ್ವಭೂತಾನಾಂ ತಾಮಿವೋಪಹ್ವಯೇ ಶ್ರಿಯಂ ಗಂಧಸ್ನಾನಂ ಸಮರ್ಪಯಾಮಿ. ಈಗ ಅರಿಶಿಣವನ್ನು ಸ್ವಲ್ಪ ಕಲಸ್ಕೊಂಡು ಅಭಿಷೇಕ ಮಾಡಿ. ಓಂ ಯಾ ಗುಂಗೂರ್ಜಾಸಿನಿ ವಾಲಿಯಾ ರಾಕಾಯಾ ಸರಸ್ವತಿ ಇಂದ್ರಾಣಿ ಮಹ್ವ ಊತಜೇ ವರುಣಾನೀಂ ಸ್ವಸ್ತಜೇ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಈಗ ಕುಂಕುಮವನ್ನು ಲೋಟದಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಂಬಿತ ಮೇ ನದೀತ ಮೇ ದೇವಿತ ಮೇ ಸರಸ್ವತಿ ಅಪ್ರಶಸ್ತ ಇವ ಸ್ಮಸಿ ಪ್ರಶಸ್ತಿ ಮಂಬನಸ್ಕೃತಿ ಕುಂಕುಮ ಸ್ನಾನಂ ಸಮರ್ಪಯಾಮಿ. ಅಕ್ಷತೆನ ಸ್ವಲ್ಪ ತಗೊಂಡು ಲೋಟದಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಷತೆ ಸಮೇತವಾಗಿ ಅಭಿಷೇಕ ಮಾಡಿ. ಓಂ ಆಯನೇತೆ ಪರಾಯನೆ ದೂರ್ವಾ ಆರೋಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗ್ರಹ ಇಮೆ ಅಕ್ಷತ ಸ್ನಾನಂ ಸಮರ್ಪಯಾಮಿ. ಲೋಟದಲ್ಲಿ ನೀರು ತಗೊಂಡು ಒಂದೆರಡು ಮೂರು ಥರದ ಹೂವು ಆ ಲೋಟದಲ್ಲಿ ಹಾಕ್ಕೊಂಡು ಅಭಿಷೇಕ ಮಾಡಿ. ಓಂ ವಿಶೇಷವಾಗಿ ಬಿಡಿಸಿ ಹಾಕಬಾರ್ದು, ಹೂವು ಹೇಗಿರುತ್ತೋ ಹಾಗೆ ಹಾಕ್ಬಿಟ್ಟು ಅಭಿಷೇಕವನ್ನು ಮಾಡಬೇಕಾಗತ್ತೆ. ಓಂ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನಿ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ವಿಶೇಷ ಪುಷ್ಪಾಭಿಷೇಕ ಸ್ನಾನಂ ಸಮರ್ಪಯಾಮಿ. ಈಗ ಒಂದು ಹೂವು ತಗೊಂಡು ಅಭಿಷೇಕ ಆಗಿರ್ತಕ್ಕಂಥ ನೀರನ್ನು ವಿಗ್ರಹದ ತಟ್ಟೆಲಿರುತ್ತಲ್ಲ ಅದು ತಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಪ್ರೋಕ್ಷಣೆ ಮಾಡಿಬಿಟ್ಟು ವಿಗ್ರಹಗಳನ್ನು ತೆಗೆದು ಅದನ್ನು ಕ್ಲೀನಾಗಿ ನೀರಲ್ಲಿ ತೊಳೆದು ಶುದ್ಧಿ ಮಾಡಿ ಗಂಧ ಅರಿಶಿಣ ಕುಂಕುಮವನ್ನು ಇಟ್ಟು ಚಿಕ್ಕ ತಟ್ಟೆಲಿಟ್ಟು ಆ ಕಲಶದ ಬಲಗಡೆ ಭಾಗದಲ್ಲಿ ನೀವು ಆ ಒಂದು ವಿಗ್ರಹವನ್ನು ಇಡ್ತಕ್ಕಂಥದ್ದು. ಇದನ್ನು ಮಾಡಿ. ಇದಾದ ಮೇಲೆ ನೆಕ್ಸ್ಟು ವಸ್ತ್ರ ಪೂಜೆಯಿಂದ ಪ್ರಾರಂಭ ಆಗುತ್ತೆ. ನಿಮಗೆ ವಸ್ತ್ರ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳಿದೆ ನಾನು ಹಿಂದಿನ ವಿಡಿಯೋಲಿ. ಆ ವಸ್ತ್ರವನ್ನು ತಗೊಳ್ಳಿ. ವಸ್ತ್ರವನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಕೊಂಡು ವಿಶೇಷವಾಗಿ ಆ ವಸ್ತ್ರವನ್ನು ಈಗ ಸಮರ್ಪಣೆ ಮಾಡುವಂಥದ್ದು. ಓಂ ವಂದಿತಾಂಘ್ರಿಯುಗೇ ದೇವಿ ದುಕೂಲಂಚ ಹರಿಪ್ರಿಯೆ ಸುವರ್ಣ ಮಿಶ್ರಿತಂ ದೇವಿ ಗೃಹಾಣ ಹರಿವಲ್ಲಭೆ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಹಾಕಿ ವಸ್ತ್ರವನ್ನು ಕಲಶಕ್ಕೆ ಹಾಕಿ. ವಸ್ತ್ರಾರ್ಥಂ ಒಂದು ಹೂವನ್ನು ಹಾಕಿ. ಪುಷ್ಪಾಣಿ ಸಮರ್ಪಯಾಮಿ. ಮತ್ತೆ ಹೂವು ಕೈ ಇಟ್ಕೊಳ್ಳಿ. ಜಾಂಬೂನದಕೃತಂ ರಮ್ಯಂ ಮುಕ್ತಾ ಮಣಿವಿರಾಡಿತಂ ಪದ್ಮಹಸ್ತೆ ಮಹಾಲಕ್ಷ್ಮಿ ಗೃಹ್ಯತಾಂ ಉತ್ತರೀಯಕಂ ಶ್ರೀ ವರಮಹಾಲಕ್ಷ್ಮೀ ನಮಃ ಉಪವೀತಂ ಸಮರ್ಪಯಾಮಿ. ಹೂವನ್ನು ಹಾಕಿ. ಮತ್ತೆ ಹೂವು ತಗೊಂಡು ಗಂಧ ಮತ್ತು ಕಾಟಿಗೆ ಮತ್ತು ರಕ್ತಚಂದನ ಮತ್ತು ಇವೆಲ್ಲ ಏನೇನು ಚೂರ್ಣಗಳೆಲ್ಲ ಇಟ್ಕೊಂಡಿರ್ತೀರೋ ಆ ದೇವರ ಸಮರ್ಪಣೆ ಮಾಡಲಿಕ್ಕೆ ಅದೆಲ್ಲ ಹೂವಲ್ಲಿ ಹತ್ಕೊಂಡು ಕೈಯಲ್ಲಿ ಇಟ್ಕೊಳ್ಳಿ. ಚಂದನಾಗರು ಸಂಭೂತಂ ಘನ ಸಾರೇಣ ಸಂಯುತಂ ಗಂಧಗೃಹಾಣ ದೇವಿತ್ವಂ ವಂದೇ ವಿಷ್ಣುವಲ್ಲಭೆ ವರಮಹಾಲಕ್ಷ್ಮೀ ನಮಃ ದಿವ್ಯ ಪರಿಮಳ ಗಂಧ ಚೂರ್ಣಂ ಸಮರ್ಪಯಾಮಿ. ಅಕ್ಷತೆ ಕೈಯಲ್ಲಿಟ್ಕೊಳ್ಳಿ. ಅಕ್ಷತಾನ್ ಕುಂಕುಮಾಯುತಾನ್ ಶಾಲೇಯಾನ್ ಕರ್ಣವರ್ಜಿತಾನ್ ದೇವಾದ್ಯರ್ಚಿತ ಪದೇ ಗೃಹಾಣತ್ವಂ ಸಮುದ್ರತೆ ಅಕ್ಷತಾನ್ ಸಮರ್ಪಯಾಮಿ. ಆಭರಣಗಳೇನಾದರೂ ಹಾಕ್ಬೇಕಾದ್ರೆ ಈ ಟೈಮಲ್ಲಿ ಮತ್ತೆ ಇನ್ನೊಂದು ಸಲ ಆಭರಣ ಹಾಕ್ಬೋದು. ಏನಾದರೂ ಮಾಲೆ ಬಂಗಾರ ಇತ್ಯಾದಿಗಳು ಹಾಕ್ಬೋದು. ಹಾರ ಗ್ರೈವೇಯ ತಾಟಂಕ ಕಂಕಣಾಂಗುಲಿಭೂಷಣಂ ಕಾಂಚಿ ನೂಪುರ ಮುಖ್ಯಾನಿ ಭೂಷಣಾನಿ ದದಾಮಿತೆ ಆಭರಣಂ ಸಮರ್ಪಯಾಮಿ. ಹೂವಿನ ಹಾರ ಒಂದು ಎಕ್ಸ್ಟ್ರಾ ಇದ್ದರೆ ಹಾಕಿ, ಇಲ್ಲಾಂದರೆ ಒಂದು ಮಳ ಹೂವನ್ನೇ ದೇವ್ರಿಗೆ ಹಾಕಿ ಹೂವಿನ ಹಾರವನ್ನು ಸಮರ್ಪಣೆ ಮಾಡಿ ಅಲಂಕಾರ ಆಗಿರತಕ್ಕಂಥದ್ದು. ಆಮೇಲೆ ಅರಿಶಿಣ ಕುಂಕುಮವನ್ನು ದೇವರಿಗೆ ಸಮರ್ಪಣೆ ಮಾಡಿ ಈ ಗಂಗಚಂದ್ರ ಸಿಂಧೂರ ಇದೆಲ್ಲ ಇತ್ತು ಅಂತಂದರೆ ಅದೆಲ್ಲ ಸಮರ್ಪಣೆ ಮಾಡಿ ಕಾಡಿಗೆ ಕರಿಮಣಿ ಎಲ್ಲವನ್ನು ಸಮರ್ಪಣೆ ಮಾಡುವಂಥದ್ದು. ಅದಾದ ಮೇಲೆ ಅಂಗಪೂಜೆ ಪ್ರಾರಂಭ ಆಗುತ್ತೆ. ಈಗ ಹೂವಿನ ತಟ್ಟೆ ಹತ್ರದಲ್ಲಿ ಇಟ್ಕೊಳ್ಳಿ. ವಿಗ್ರಹಕ್ಕೆ ಕಲಶಕ್ಕೆ ಪೂಜೆ ಮಾಡ್ತಾ ಬನ್ನಿ. ಅಂಗಪೂಜಾಂಕರಿಷ್ಯೆ. ಓಂ ರಮಾಯೈ ನಮಃ ಪಾದೌ ಪೂಜಯಾಮಿ. ಪಾದಕ್ಕೆ ಪೂಜೆ ಮಾಡೋದು ಅಂತ ಅರ್ಥ. ಕ್ಷೀರಾಬ್ಧಿತನಯಾಯೈ ನಮಃ ಗುಲ್ಫೌ ಪೂಜಯಾಮಿ. ಪದ್ಮಾಯೈ ನಮಃ ಜಾನುನಿ ಪೂಜಯಾಮಿ.
ಕಮಲಾಯೈ ನಮಃ. ಜಂಘೆ ಪೂಜಯಾಮಿ ಸರ್ವಸಂಪತ್ಪ್ರದಾಯಿನ್ಯೈ ನಮಃ. ಊರೂನ್ ಪೂಜಯಾಮಿ ಇಂದಿರಾಯೈ ನಮಃ. ಕಟಿಂ ಪೂಜಯಾಮಿ ವಿಷ್ಣುವಲ್ಲಭಾಯೈ ನಮಃ. ನಾಭಿಂ ಪೂಜಯಾಮಿ ಕಮಲವಾಸಿನ್ಯೈ ನಮಃ. ಕುಕ್ಷಿಂ ಪೂಜಯಾಮಿ ಸರ್ವದಾಯಿನ್ಯೈ ನಮಃ. ಉದರಂ ಪೂಜಯಾಮಿ ಹರಿಪ್ರಿಯಾಯೈ ನಮಃ. ಹೃದಯಂ ಪೂಜಯಾಮಿ ಮಂಗಲದೇವತಾಯೈ ನಮಃ. ವಕ್ಷಸ್ಥಲಂ ಪೂಜಯಾಮಿ ಲೋಕಮಾತ್ರೇ ನಮಃ. ಬಾಹೂನ್ ಪೂಜಯಾಮಿ ಕಮಲಹಸ್ತಾಯೈ ನಮಃ. ಹಸ್ತಾನ್ ಪೂಜಯಾಮಿ ಕಂಬುಕಂಠಿನ್ಯೈ ನಮಃ. ಕಂಠಂ ಪೂಜಯಾಮಿ ಶ್ರುತಿಸ್ತುತಾಯೈ ನಮಃ. ಶ್ರೋತ್ರೆ ಪೂಜಯಾಮಿ ಲೋಕಜನನ್ಯೈ ನಮಃ. ನೇತ್ರಾಣಿ ಪೂಜಯಾಮಿ ಪ್ರಸನ್ನವದನಾಯೈ ನಮಃ. ಮುಖಂ ಪೂಜಯಾಮಿ ಇಂದಿರಾಯೈ ನಮಃ. ಲಲಾಟಂ ಪೂಜಯಾಮಿ ಕ್ಷೀರಸಾಗರಕನ್ಯಕಾಯೈ ನಮಃ. ಶಿರಃ ಪೂಜಯಾಮಿ ವರಮಹಾಲಕ್ಷ್ಮೀ ನಮಃ. ಅಂಗಪೂಜಾಂ ಸಮರ್ಪಯಾಮಿ. ಈಗ 12 ಗಂಟು ಹಾಕಿರ್ತಕ್ಕಂಥ 12 ಎಳೆ ದಾರ ಇದೆಯಲ್ಲ, ಅದನ್ನು ಸೇವಂತಿ ಹೂವು ಅದನ್ನು ಕಟ್ಕೊಂಡು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಕಟ್ಕೊಂಡು ತಟ್ಟೆಲಿ ಇಟ್ಟಿರ್ತೀರಲ್ಲ, ಆ ತಟ್ಟೆಯಲ್ಲಿ ಒಂದು ದೋರ ಗ್ರಂಥಿ ಅಂದರೆ ಕಂಕಣಕ್ಕೆ ಅಕ್ಷತೆ ಪೂಜೆ ಮಾಡಿ. ಓಂ ರಮಾಯೈ ನಮಃ. ಪ್ರಥಮ ಗ್ರಂಥಿಂ ಪೂಜಯಾಮಿ ಸರ್ವಮಂಗಲಾಯೈ ನಮಃ. ದ್ವಿತೀಯ ಗ್ರಂಥಿಂ ಪೂಜಯಾಮಿ ಕಮಲವಾಸಿನ್ಯೈ ನಮಃ. ತೃತೀಯ ಗ್ರಂಥಿಂ ಪೂಜಯಾಮಿ ಮನ್ಮಥನ್ಯೈ ನಮಃ. ಚತುರ್ಥ ಗ್ರಂಥಿಂ ಪೂಜಯಾಮಿ ವಿಷ್ಣುವಲ್ಲಭಾಯೈ ನಮಃ. ಪಂಚಮ ಗ್ರಂಥಿಂ ಪೂಜಯಾಮಿ ಕ್ಷೀರಾಬ್ಧಿಕನ್ಯಕಾಯೈ ನಮಃ. ಷಷ್ಠ ಗ್ರಂಥಿಂ ಪೂಜಯಾಮಿ ಜಗಜ್ಜನನ್ಯೈ ನಮಃ. ಸಪ್ತಮ ಗ್ರಂಥಿಂ ಪೂಜಯಾಮಿ ಲೋಕಮಾತ್ರೈ ನಮಃ. ಅಷ್ಟಮ ಗ್ರಂಥಿಂ ಪೂಜಯಾಮಿ ಪದ್ಮಹಸ್ತಾಯೈ ನಮಃ. ನವಮ ಗ್ರಂಥಿಂ ಪೂಜಯಾಮಿ ಭಾರ್ಗವ್ಯೈ ನಮಃ. ದಶಮ ಗ್ರಂಥಿಂ ಪೂಜಯಾಮಿ ಪುಷ್ಟ್ಯೈ ನಮಃ. ಏಕಾದಶ ಗ್ರಂಥಿಂ ಪೂಜಯಾಮಿ ತುಷ್ಟ್ಯೈ ನಮಃ. ದ್ವಾದಶ ಗ್ರಂಥಿಂ ಪೂಜಯಾಮಿ. 12 ಗ್ರಂಥಿ ಅಂದರೆ ಗಂಟು, 12 ಎಳೆ ಅಂತ ಅರ್ಥ. ಈಗ ಪತ್ರೆಗಳು ಪುಷ್ಪಗಳು ಏನೇನಿದೆಯೋ ನಾನಾ ವಿಧದ್ದೆಲ್ಲ ಕಲಿಸ್ಕೊಂಡು ದೇವರಿಗೆ ಪೂಜೆ ಮಾಡಿ. ಮಹಾಲಕ್ಷ್ಮೀ ನಮಃ. ಮರುವಕ ಪತ್ರಂ ಸಮರ್ಪಯಾಮಿ ಕ್ಷೇಮಂಕರ್ಯೇ ನಮಃ. ದಮನ ಪತ್ರಂ ಸಮರ್ಪಯಾಮಿ ತ್ರಿಪುರ ಸುಂದರ್ಯೇ ನಮಃ. ತುಳಸೀ ಪತ್ರಂ ಸಮರ್ಪಯಾಮಿ ಮಾಯಾಯೈ ನಮಃ. ಸೇವಂತಿಕಾ ಪತ್ರಂ ಸಮರ್ಪಯಾಮಿ ವಿಷ್ಣುಪ್ರಿಯಾಯೈ ನಮಃ. ವಿಷ್ಣುಕ್ರಾಂತಿ ಪತ್ರಂ ಸಮರ್ಪಯಾಮಿ ಲೋಕಮಾತ್ರೇ ನಮಃ. ಚಂಪಕ ಪತ್ರಂ ಸಮರ್ಪಯಾಮಿ ಭಾರ್ಗವ್ಯೈ ನಮಃ. ಕರವೀರ ಪತ್ರಂ ಸಮರ್ಪಯಾಮಿ ಮಾಯಾಯೈ ನಮಃ. ಜಾಜೀ ಪತ್ರಂ ಸಮರ್ಪಯಾಮಿ ವರಮಹಾಲಕ್ಷ್ಮೀ ನಮಃ. ಪತ್ರ ಪೂಜಾಂ ಸಮರ್ಪಯಾಮಿ. ಅತ ಪುಷ್ಪ ಪೂಜಾ. ಈಗ ಹೂವನ್ನು ಪೂಜೆ ಮಾಡುವಂಥದ್ದು. ರಮಾಯೈ ನಮಃ. ಜಾಜೀ ಪುಷ್ಪಂ ಸಮರ್ಪಯಾಮಿ ಇಂದಿರಾಯೈ ನಮಃ. ಕೇತಕೀ ಪುಷ್ಪಂ ಸಮರ್ಪಯಾಮಿ ಪದ್ಮಪ್ರಿಯಾಯೈ ನಮಃ. ಪುನ್ನಾಗ ಪುಷ್ಪಂ ಸಮರ್ಪಯಾಮಿ ಕಮಲವಾಸಿನ್ಯೈ ನಮಃ. ಕಮಲಪುಷ್ಪಂ ಸಮರ್ಪಯಾಮಿ ಹರಿಪ್ರಿಯಾಯೈ ನಮಃ. ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ಲೋಕಮಾತ್ರೇ ನಮಃ. ಪಾರಿಜಾತ ಪುಷ್ಪಂ ಸಮರ್ಪಯಾಮಿ ವಿಷ್ಣುವಲ್ಲಭಾಯೈ ನಮಃ. ಉತ್ಪಲ ಪುಷ್ಪಂ ಸಮರ್ಪಯಾಮಿ ಭಾರ್ಗವ್ಯೈ ನಮಃ. ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ ಲೋಕೇಶ್ವರ್ಯೈ ನಮಃ. ಸುಗಂಧರಾಜ ಪುಷ್ಪಂ ಸಮರ್ಪಯಾಮಿ ತುಷ್ಟ್ಯೈ ನಮಃ. ಸ್ಥಲಪದ್ಮ ಪುಷ್ಪಂ ಸಮರ್ಪಯಾಮಿ ವರಮಹಾಲಕ್ಷ್ಮೀ ನಮಃ. ನಾನಾವಿಧ ಪುಷ್ಪ ಪೂಜಾಂ ಸಮರ್ಪಯಾಮಿ. ಈಗ ಅಷ್ಟೋತ್ತರ ಪೂಜಾ, ಪತ್ರಗಳು ಪುಷ್ಪಗಳು ಸ್ವಲ್ಪ ಅಕ್ಷತೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ಲಕ್ಷ್ಮೀ ಅಷ್ಟೋತ್ತರ ಹೇಳಿ, ಇಬ್ಬರಿದ್ರೆ ಹೆಣ್ಮಕ್ಳು ಒಬ್ಬರು ಕುಂಕುಮಾರ್ಚನೆ ಮಾಡಿ, ಒಬ್ಬರು ಪುಷ್ಪಾರ್ಚನೆ ಮಾಡಿ, 3 ಜನ ಇದ್ದರೆ ಒಬ್ಬರು ಪತ್ರಾರ್ಚನೆ ಸಪ್ರೇಟಾಗಿ ಮಾಡಿ, 4 ಜನ ಇದ್ದರೆ ಅಕ್ಷತೆ ಅರ್ಚನೆನೂ ಮಾಡಿ. ಹೀಗೆ ಒಬ್ಬರೇ ಇತ್ತು ಅಂತಂದರೆ ಪುಷ್ಪಾರ್ಚನೆ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕುಂಕುಮಾರ್ಚನೆನ ಮಾಡುವಂಥದ್ದು. ಈಗ ಅಷ್ಟೋತ್ತರ ಪೂಜೆ ಆಗುತ್ತೆ. ಓಂ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಸರ್ವಭೂತಹಿತಪ್ರದಾಯೈ ನಮಃ. ಶ್ರದ್ಧಾಯೈ ನಮಃ. ವಿಭೂತ್ಯೈ ನಮಃ. ಸುರಭ್ಯೈ ನಮಃ. ಪರಮಾತ್ಮಿಕಾಯೈ ನಮಃ. ವಾಚೈ ನಮಃ. ಪದ್ಮಾಲಯಾಯೈ ನಮಃ. ಪದ್ಮಾಯೈ ನಮಃ. ಶುಚಯೈ ನಮಃ. ಸ್ವಾಹಾಯೈ ನಮಃ. ಸ್ವಧಾಯೈ ನಮಃ. ಸುಧಾಯೈ ನಮಃ. ಧನ್ಯಾಯೈ ನಮಃ. ಹಿರಣ್ಮಯೈ ನಮಃ. ಲಕ್ಷ್ಮೀ ನಮಃ. ನಿತ್ಯಪುಷ್ಟಾಯೈ ನಮಃ. ವಿಭಾವರ್ಯೈ ನಮಃ. ಆದಿತ್ಯೈ ನಮಃ. ಆದಿತ್ಯೈ ನಮಃ. ದೀಪ್ತಾಯೈ ನಮಃ. ವಸುಧಾಯೈ ನಮಃ. ವಸುಧಾರಣ್ಯೈ ನಮಃ. ಕಮಲಾಯೈ ನಮಃ. ಕಾಂತಾಯೈ ನಮಃ. ಕಾಮಾಕ್ಷೇ ನಮಃ. ಕಮಲಸಂಭವಾಯೈ ನಮಃ. ಅನುಗ್ರಹಪ್ರದಾಯೈ ನಮಃ. ಬುದ್ಧಯೈ ನಮಃ. ಅನಘಾಯೈ ನಮಃ. ಹರಿವಲ್ಲಭಾಯೈ ನಮಃ. ಅಶೋಕಾಯೈ ನಮಃ. ಅಮೃತಾಯೈ ನಮಃ. ದೀಪ್ತಾಯೈ ನಮಃ. ಲೋಕಶೋಕ ವಿನಾಶನ್ಯೈ ನಮಃ. ಧರ್ಮನಿಲಯಾಯೈ ನಮಃ. ಕರುಣಾಯೈ ನಮಃ. ಲೋಕಮಾತ್ರೇ ನಮಃ. ಪದ್ಮಪ್ರಿಯಾಯೈ ನಮಃ. ಪದ್ಮಹಸ್ತಾಯೈ ನಮಃ. ಪದ್ಮಾಕ್ಷೇ ನಮಃ. ಪದ್ಮಸುಂದರ್ಯೈ ನಮಃ. ಪದ್ಮೋದ್ಭವಾಯೈ ನಮಃ. ಪದ್ಮಮುಖ್ಯೈ ನಮಃ. ಪದ್ಮನಾಭಪ್ರಿಯಾಯೈ ನಮಃ. ರಮಾಯೈ ನಮಃ. ಪದ್ಮಮಾಲಾಧರಾಯೈ ನಮಃ. ದೇವ್ಯೈ ನಮಃ. ಪದ್ಮಿನ್ಯೈ ನಮಃ. ಪದ್ಮಗಂಧಿನ್ಯೈ ನಮಃ. ಪುಣ್ಯಗಂಧಾಯೈ ನಮಃ. ಸುಪ್ರಸನ್ನಾಯೈ ನಮಃ. ಪ್ರಸಾದಾಭಿಮುಖ್ಯೈ ನಮಃ. ಪ್ರಭಾಯೈ ನಮಃ. ಚಂದ್ರವದನಾಯೈ ನಮಃ. ಚಂದ್ರಾಯೈ ನಮಃ. ಚಂದ್ರಸಹೋದರ್ಯೈ ನಮಃ. ಚತುರ್ಭುಜಾಯೈ ನಮಃ. ಚಂದ್ರರೂಪಾಯೈ ನಮಃ. ಇಂದಿರಾಯೈ ನಮಃ. ಇಂದುಶೀತಲಾಯೈ ನಮಃ. ಆಹ್ಲಾದಜನನ್ಯೈ ನಮಃ. ಪುಷ್ಟ್ಯೈ ನಮಃ. ಶಿವಾಯೈ ನಮಃ. ಶಿವಕರ್ಯೈ ನಮಃ. ಸತ್ಯೈ ನಮಃ. ವಿಮಲಾಯೈ ನಮಃ. ವಿಶ್ವಜನನ್ಯೈ ನಮಃ. ತುಷ್ಟ್ಯೈ ನಮಃ. ದಾರಿದ್ರ್ಯನಾಶನ್ಯೈ ನಮಃ. ಪ್ರೀತಪುಷ್ಕರಣ್ಯೈ ನಮಃ. ಶಾಂತಾಯೈ ನಮಃ. ಶುಕ್ಲಮಾಲ್ಯಾಂಬರಾಯೈ ನಮಃ. ಶ್ರಿಯೈ ನಮಃ. ಭಾಸ್ಕರ್ಯೈ ನಮಃ. ಬಿಲ್ವನಿಲಯಾಯೈ ನಮಃ. ವರಾರೋಹಾಯ ನಮಃ. ಯಶಸ್ವಿನ್ಯೈ ನಮಃ. ವಸುಂಧರಾಯೈ ನಮಃ. ಉದಾರಾಂಗಾಯ ನಮಃ. ಹರಿಣ್ಯೈ ನಮಃ. ಹೇಮಮಾಲಿನ್ಯೈ ನಮಃ. ಧನಧಾನ್ಯಕರ್ಯೈ ನಮಃ. ಸಿದ್ಧಯೈ ನಮಃ. ಸ್ತ್ರೈಣ ಸೌಮ್ಯಾಯ ನಮಃ. ಶುಭಪ್ರದಾಯ ನಮಃ. ನೃಪವೇಶ್ಮಗದಾನಂದಾಯ ನಮಃ. ವರಲಕ್ಷ್ಮೀ ನಮಃ.
ವಸುಪ್ರದಾಯ ನಮಃ ಶುಭಾಯ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನಯಾಯ ನಮಃ ಜಯಾಯ ನಮಃ ಮಂಗಲಾಯ ನಮಃ ವಿಷ್ಣುವಕ್ಷಸ್ಥಲಸ್ಥಿತಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಮಾಶ್ರಿತಾಯ ನಮಃ ದಾರಿದ್ರ್ಯಧ್ವಂಸಿನ್ಯೇ ನಮಃ ದೇವ್ಯೇ ನಮಃ ಸರ್ವೋಪದ್ರವನಿವಾರಣ್ಯೇ ನಮಃ ನವದುರ್ಗಾಯ ನಮಃ ಮಹಾಕಾಳ್ಯೇ ನಮಃ ಬ್ರಹ್ಮವಿಷ್ಣು ಶಿವಾತ್ಮಕಾಯ ನಮಃ ತ್ರಿಕಾಲಜ್ಞಾನ ಸಂಪನ್ನಾಯ ನಮಃ ಭುವನೇಶ್ವರ್ಯೇ ನಮಃ ವರಮಹಾಲಕ್ಷ್ಮೀ ನಮಃ ಅಷ್ಟೋತ್ತರ ಪುಷ್ಪಾರ್ಚನ ಪತ್ರಾರ್ಚನ ಅಕ್ಷತಾರ್ಚನ ಕುಂಕುಮಾರ್ಚನ ಪೂಜಾಂ ಸಮರ್ಪಯಾಮಿ. ಈಗ ಎದ್ದು ನಿಂತ್ಕೊಳ್ಳಿ, ಗಂಧದ ಕಡ್ಡಿ ಹಚ್ಕೊಂಡು ಆ ಅಮ್ಮನವ್ರಿಗೆ ಗಂಧದ ಕಡ್ಡಿನ ತೋರಿಸಿ, ಸಾಮ್ರಾಣಿ ಕಡ್ಡಿನ ತೋರಿಸಿ. ಓಂ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಧೂಪೋತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿರಿಕ್ಯತಾಂ ದಿವ್ಯ ಧೂಪಮಾಗ್ರಾಪಯಾಮಿ. ಚಿಕ್ಕದಾಗೊಂದು ಏಕಾರ್ತಿ ಅದನ್ನು ರೆಡಿ ಮಾಡಿಕೊಂಡು ಹಚ್ಚಿಸ್ಕೊಂಡು ಅಮ್ಮನವರಿಗೆ ತೋರಿಸಿ. ಸಾಧ್ಯಂ ತ್ರಿವರ್ತ ಸಂಯುಕ್ತಂ ಮನ್ನಿನಾ ಜ್ಯೋತಿದಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಹ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿಮಾಂ ನರಕಾದ್ಘೋರ ದಿವ್ಯ ಜ್ಯೋತಿರ್ನಮೋಸ್ತುತೆ. ಏಕಾರ್ತಿ ದೀಪಂ ದರ್ಶಯಾಮಿ ಧೂಪದೀಪಾನಂತರಂ ಆಚಮನಂ, ಒಂದು ಉದ್ಧರಣೆ ನೀರು ಬಿಡಿ, ಆಚಮನಂ ಸಮರ್ಪಯಾಮಿ, ಕೈಯಲ್ಲಿರೋ ಹೂವು ಕಲಶಕ್ಕೆ ಹಾಕಿ. ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಅಥ ನೈವೇದ್ಯಂ. ಆ ಏಕಾರ್ತಿನ ಪಕ್ಕದಲ್ಲಿಟ್ಟು ಕಲಶದ ಮುಂದುಗಡೆ ಒಂದು ತಟ್ಟೆಯಲ್ಲಿ ಪಂಚಫಲಗಳು, 5 ಥರ ಹಣ್ಣು ಮತ್ತು ತೆಂಗಿನಕಾಯಿನ ಒಡೆದಿಟ್ಕೊಳ್ಳಿ. ಮತ್ತು ಅಮ್ಮನವ್ರಿಗೆ ನೈವೇದ್ಯಕ್ಕೆ ಏನೇನು ಮಾಡ್ಕೊಂಡಿದ್ದೀರಾ, ಮೊಸರನ್ನ, ಬೆಲ್ಲದನ್ನ, ಮತ್ತು ಹರಿದ್ರನ್ನ, ಚಿತ್ರಾನ್ನ, ಮತ್ತು ವಿಶೇಷವಾಗಿ ಏನಾನ ಸಿಹಿ ಭಕ್ಷ್ಯಗಳು, ಪಾನಕ, ಕೋಸಂಬರಿ ಏನೇನು ಮಾಡಿದಿರೋ ಎಲ್ಲ ತಂದು ನೈವೇದ್ಯ ಇಟ್ಕೊಂಡು ಉದ್ಧರಣೆಯಿಂದ ನೀರು ತೊಗೊಂಡು ಒಂದು ಹೂವಕ್ಕೆ ಹಾಕ್ಕೊಂಡು ಎಲ್ಲದರ ಮೇಲೂ ಪ್ರೋಕ್ಷಣೆ ಮಾಡಿ. ಪ್ರೋಕ್ಷ್ಯ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೀತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಮತ್ತೆ ಒಂದು ಸ್ವಲ್ಪ ನೀರು ಹೂವಕ್ಕೆ ಹಾಕ್ಕೊಂಡು ಎಷ್ಟು ನೈವೇದ್ಯದ ತಟ್ಟೆ ಇದೆಯೋ ಅಷ್ಟಕ್ಕೂ ಸುತ್ತು ನೀರು ಹಾಕಬೇಕು. ಸತ್ಯಂತ್ವರ್ತೇನ ಪರಿಶಿಂಚಯಾಮಿ. ಒಂದು ಉದ್ಧರಣೆ ನೀರು ತಗೊಂಡು ಎಲ್ಲ ನೈವೇದ್ಯವನ್ನು ತೋರಿಸ್ಕೊಂಡು ಅಮ್ಮನವ್ರ ಕಲಶಕ್ಕೆ ತೋರಿಸಿ ಅರ್ಘ್ಯ ಪಾತ್ರೆಯಲ್ಲಿ ಬಿಡಿ. ಅಮೃತಮಸ್ತು ಅಮೃತೋಪಸ್ತರಣಮಸಿ ಸ್ವಾಹ. ಇನ್ನೊಂದು ಹೂವನ ಕೈಯಲ್ಲಿ ಇಟ್ಕೊಂಡು 6 ಸಲ ಎಲ್ಲ ನೈವೇದ್ಯವನ್ನು ಅಮ್ಮನವರಿಗೆ ತೋರಿಸಿ. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ನಮಃ, ಆವಾಹಿತ ವರಮಹಾಲಕ್ಷ್ಮೀ ನಮಃ. ಪಂಚಫಲಾನಿ ನಾರಿಕೇಳಖಂಡ ಕದಲೀಫಲ ವಿಶೇಷ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಪಾನಕ ಪಾನೀಯ ಮಹಾನೈವೇದ್ಯಂ ಸಮರ್ಪಯಾಮಿ. ಹೂವು ದೇವರ ಮೇಲೆ ಹಾಕ್ಬಿಡಿ, ಕಲಶದ ಮೇಲೆ 3 ಉದ್ಧರಣೆ ನೀರು ಬಿಡಿ. ಹಸ್ತ ಪ್ರಕ್ಷಾಳನ, ಪಾದ ಪ್ರಕ್ಷಾಳನ, ಪುನರಾಚಮನಂ ಸಮರ್ಪಯಾಮಿ. ತಾಂಬೂಲ ಇರುತ್ತಲ್ಲ ಅದು ಸ್ವಲ್ಪ ಕೊನೆಯಲ್ಲಿ ಚೂಟು ಬಿಡಿ. ತಾಂಬೂಲಂ ಸಮರ್ಪಯಾಮಿ. 1 ರೂಪಾಯಿ ಕಾಯಿನ ಅಥವಾ ಯಾವುದೋ ಒಂದು ಚಿಲ್ಲರೆ ನಾಣ್ಯವನ್ನು ಆ ಒಂದು ವೀಳ್ಯದೆಲೆ ಅಡಿಕೆ ಮೇಲೆ ಇಟ್ಟು, ಪಂಚಫಲ ಇಟ್ಟಿರ್ತಾರಲ್ಲ ವೀಳ್ಯದೆಲೆ ಅಡಿಕೆ ಮೇಲೆ ಇಟ್ಟು ಅದರ ಮೇಲೆ ಒಂದು ಉದ್ಧರಣೆ ನೀರು ಹಾಕಿ. ದಕ್ಷಿಣಾಂ ಸಮರ್ಪಯಾಮಿ, ಉಪಚಾರ ಪೂಜಾಂ ಸಮರ್ಪಯಾಮಿ. ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎದ್ದು ಬಂದು ಅಮ್ಮನವ್ರ ಮುಂದೆ ನಿಂತ್ಕೋಬೇಕು. ಮಹಾಮಂಗಳಾರತಿ ಹಚ್ಕೊಳ್ಳಿ. ಗಂಟೆ ಗಂಡು ಮಕ್ಕಳು ಕೊಡಿ ಹೊಡಿತಾರೆ, ನೀವು ಮಹಾಮಂಗಳಾರತಿ ಮಾಡಿ, ಹೆಣ್ಮಕ್ಳೆಲ್ಲರೂ ಸೇರಿಕೊಂಡು ಕರ್ಪೂರ ಹಚ್ಕೊಳ್ಳಿ. ಹೂವು ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ವಿಶೇಷವಾಗಿ ಆ ಕಲಶಕ್ಕೆ, ಮಂಟಪಕ್ಕೆ ಮತ್ತು ವಿಗ್ರಹಕ್ಕೆ, ಮನೆ ದೇವರ ಫೋಟೋಗಳು ಎಲ್ಲದಕ್ಕೂ, ಹೊಸಲಿಗೆ ಎಲ್ಲದಕ್ಕೂ ಮಂಗಳಾರತಿ ಮಾಡಬೇಕು. ಮಂಗಳಾರತಿಯನ್ನು ಮಾಡಿ. ಓಂ ಹಿರಣ್ಯ ಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧುವ್ಯೋ ಸಾನೇತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ಓಂ ತಾಂ ಆವಹ ಜಾತವೇದೋ ಲಕ್ಷ್ಮೀರಮನಪಗಾಮಿನೀ ಯಸ್ಯಾಂ ಹಿರಣ್ಯಂ ಪ್ರಭೂತಂಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ. ವರಮಹಾಲಕ್ಷ್ಮೀ ನಮಃ. ಕರ್ಪೂರ ನೀರಾಜನಂ ದರ್ಶಯಾಮಿ. ಒಂದು ಉದ್ಧರಣೆ ನೀರು ಬಿಡಿ. ಆಚಮನಂ ಸಮರ್ಪಯಾಮಿ. ಕೈಯಲ್ಲಿರುವವನ ದೇವರಿಗೆ ಹಾಕಿ, ಅಮ್ಮನವ್ರಿಗೆ. ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ತಟ್ಟೆನ ಕೆಳಗಿಟ್ಟು ಮಂಗಳಾರತಿನ ತಗೊಳ್ಳಿ. ರಕ್ಷಾಂಧಾರಯಾಮಿ. ಎಲ್ಲರಿಗೂ ಕೊಡಿ ಆ ಆರತಿಯನ್ನು, ಎಲ್ಲರೂ ಮಂಗಳಾರತಿ ತಗೊಳ್ಳಿ. ರಕ್ಷಾಂಧಾರಯಾಮಿ ನಮಸ್ಕರೋಮಿ. ಜೈ ಬೋಲೋ ಶ್ರೀ ವರಮಹಾಲಕ್ಷ್ಮೀ ದೇವಿ ಕಿ ಜೈ. ಈಗ ಹೂವು ಅಕ್ಷತೆ ಕೈಯಲ್ಲಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ. ಓಂ ಬ್ರಹ್ಮಾದ್ವರ್ಚಿತ ಪದೇ ಕಲಶದಾತೆ ಸಮಪ್ರಭೆ ಹೇಮಾರವಿಂದ ಮಾಲಿದ್ಯಾ ಮಂತ್ರಪುಷ್ಪಂ ದದಾಮ್ಯಹಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಹೂವು ಅಕ್ಷತೆ ಹಾಕ್ಬಿಟ್ಟು ಮತ್ತೆ ಹೂವು ಅಕ್ಷತೆ ಕೈಲಿಟ್ಕೊಂಡು ಪ್ರದಕ್ಷಿಣೆ ಮಾಡಿ. 3 ಪ್ರದಕ್ಷಿಣೆ. ಪ್ರದಕ್ಷಿಣ ನಮಸ್ಕಾರ. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ.
ಓಂ ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯತಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪರಮೇಶ್ವರಿ. ಪ್ರದಕ್ಷಿಣೆ ಮಾಡಿ ಹೂವು ಹಾಕಿ ನಮಸ್ಕಾರವನ್ನು ಮಾಡುವಂಥದ್ದು. ಆ ಒಂದು ಕಲಶಕ್ಕೆ ಹೆಣ್ಣುಮಕ್ಕಳು ಮೊಣಕಾಲು ನಮಸ್ಕಾರ, ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂಥದ್ದು. ನಮಸ್ಕಾರ ಆದಮೇಲೆ ಹೂವಾಕ್ಷತೆ ಕೈಲಿಟ್ಟುಕೊಂಡು ಪ್ರಾರ್ಥನೆ ಮಾಡಿ ಹೇಳ್ಕೊಳ್ಳಿ. ದೀರ್ಘ ಆಯುಹು ಧನಂ ಧಾನ್ಯಂ ಸೌಮಂಗಲ್ಯಂ ಪುತ್ರತಾಂ ದೇಹಿ ಮೇ ದೇಹಿ ಸುಪ್ರೀತೆ ಪಶುರತ್ನಾದಿ ಸಂಪದಃ. ಮನಸಾ ಬಿಟ್ಟ ಪ್ರಾರ್ಥನಾ ಸಮರ್ಪಯಾಮಿ. ವರಮಹಾಲಕ್ಷ್ಮಿ ಹತ್ರ ನಿಮ್ಮಲ್ಲಿ ಏನೇನು ಪ್ರಾರ್ಥನೆ ಇದೆಯೋ ಎಲ್ಲ ಪ್ರಾರ್ಥನೆಯನ್ನು ಮನಸ್ಸಿಗೆ ತಗೊಂಡು ಆ ಹೂವನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡುವಂಥದ್ದು. ಈಗ ಆ ಒಂದು 12 ಎಳೆ ದಾರ ಮತ್ತು 12 ಗಂಟಿದೆಯಲ್ಲ, ಅದನ್ನು ಆ ತಟ್ಟೆನ ತಗೊಂಡು ಕಣ್ಣು ಹೊತ್ಕೊಂಡು ಪರಸ್ಪರ ಒಬ್ರಿಗೊಬ್ಬರು ಅದನ್ನು ಕಟ್ಕೋಬೇಕು. ದೋರ ಗ್ರಂಥಿಯನ್ನು ಬಂಧನ ಅಂತ ಅದಕ್ಕೆ ಹೆಸರು. ಅದಕ್ಕೆ ಮಂತ್ರ ಹೇಳ್ಬಿಡ್ತೀನಿ, ಆ ಮಂತ್ರನ ಕೇಳಿಸ್ಕೊಂಡು ಅಥವಾ ಹೇಳ್ಕೊಂಡು ಬರ್ಕೊಂಡು ನೀವು ಅದನ್ನು ಕಟ್ಕೊಳ್ಬೇಕು. ಓಂ ದಾರಿದ್ರ್ಯ ಸಾಗರೇ ಮಗ್ನ ಭೀತ್ಯಾಹಂ ಭವಭೀತಿಭಿಃ ದೋರಂ ಗೃಹ್ಣಾಮಿ ಕಮಲೆ ಮಮಾಭೀಷ್ಟಂ ಪ್ರದಾಭವ. ಕಮಲೆ ದೋರ ರೂಪೇಣ ಸ್ಥಿತೆ ಸರ್ವಾಘಹಾರಿಣಿ ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಂ ಮೇ ನಿವಾರಯ. 12 ಗ್ರಂಥಿ ಸಮಾಯುಕ್ತಂ ಕೃತಂ 12 ತಂತುಭಿಃ ಧಾರಯಾಮಿ ಮಹಾದೇವಿ ಸ್ತೋತ್ರಂ ವೈ ಸರ್ವಮಂಗಲೇ. ಈ ಮಂತ್ರವನ್ನು ಹೇಳಿಕೊಂಡು ಅಥವಾ ಕೇಳಿಕೊಂಡು ಒಬ್ರಿಗೊಬ್ಬರು ಪರಸ್ಪರ ದಾರವನ್ನು ಕಟ್ಕೊಳ್ಳೋದು. ದಾರ ಕಟ್ಕೊಂಡು ಆದಮೇಲೆ ವಿಶೇಷವಾಗಿ ಬೆಳ್ಳಿ ಚಿಕ್ಕ ಚಿಕ್ಕ ಅಲಗಾರತಿ ಅಥವಾ ಚಿಕ್ಕ ಚಿಕ್ಕ ದೀಪಗಳು ಅಥವಾ ತಾಮ್ರದ ಚಿಕ್ಕ ಚಿಕ್ಕ ದೀಪಗಳು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ಸುಣ್ಣ ಅರಿಶಿಣ ಕುಂಕುಮ ಹಾಕಿ ಆರತಿಯನ್ನು ಹಾಡು ಹೇಳ್ಕೊಂಡು ಮುತ್ತೈದರೆಲ್ಲ ಆರತಿಯನ್ನು ಮಾಡುವಂಥದ್ದು. ಆರತಿ ಎಲ್ಲ ಆದಮೇಲೆ ಹಿರಿಯರ ಹತ್ರ ಮತ್ತೆ ಆಶೀರ್ವಾದ ತಗೊಳ್ಳುವಂಥದ್ದು. ಈಗ ಕಥೆಯನ್ನು ನಾನು ಇನ್ನೊಂದು ವಿಡಿಯೋ ಮಾಡಿರ್ತೀನಿ. ಆ ವಿಡಿಯೋಲಿರ್ತಕ್ಕಂಥ ಕಥೆಯನ್ನು ನೀವು ಎಲ್ಲರೂ ಸಕುಟುಂಬ ಸಪರಿವಾರ ಕೂತ್ಕೊಂಡು ಆ ಕಥೆಯನ್ನು ಆನ್ ಮಾಡಿದ್ರೆ ಪೂರ್ತಿ ಕಥೆಯನ್ನು ನೀವು ಕೇಳಿಸ್ಕೋಬೋದು. ಇದಾದಮೇಲೆ ವಿಸರ್ಜನೆ ಅನ್ನುವಂಥದ್ದು 8ನೇ ತಾರೀಕು ನೀವು ಇವತ್ತು ಪೂಜೆ ಮಾಡಿದರೆ ಶುಕ್ರವಾರ, 9 ನಿಮಗೆ ಪೌರ್ಣಮಿ ಇರುತ್ತೆ ಶನಿವಾರ. ಭಾನುವಾರದ ದಿನ ನೀವು ಸಂಜೆ 4:00ವರೆಗೆ ರಾಹುಕಾಲ ಬರುತ್ತೆ. ಅದಕ್ಕೆ ಮೊದಲೇ ನೀವು ವಿಶೇಷವಾಗಿ ಅಮ್ಮನವ್ರಿಗೊಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಕದಲಿಸ್ಬೇಕು. ಭಾನುವಾರ ಬೆಳಗ್ಗೆಯಿಂದ ಸಂಜೆ ಒಳಗೆ 4:15 ಒಳಗೆ ಯಾವಾಗ ಬೇಕಾದ್ರೂ ವಿಸರ್ಜನೆ ಮಾಡ್ಬೋದು. ಪೂಜೆ ಮಾಡಿ ವಿಸರ್ಜನೆ ಮಾಡಿದ್ರಾಯ್ತು. ಆಗಿರ್ತಕ್ಕಂಥ ನೈವೇದ್ಯ ಎಲ್ಲವನ್ನ ಕೂಡ ನಿಮ್ಮ ಅಡುಗೆಗೆ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಬ್ಬರು ಸಂತೃಪ್ತಿಯಾಗಿ ಭೋಜನವನ್ನು ಮಾಡಿ, ಯಾರಾದರೂ ನಿಮ್ಗೆ ಅತಿಥಿಗಳು ಬಂದರೆ ಅವ್ರಿಗೂ ಭೋಜನವನ್ನು ಹಾಕಿ ಸಂತೃಪ್ತಿಯಿಂದ ನಿಮಗೆ ಭಗವತಿ ಅನುಗ್ರಹ ಮಾಡ್ತಾಳೆ. ಈಗ ಎಲ್ಲರೂ ಕೂಡ ಅಮ್ಮನವ್ರ ಮುಂದೆ ಕೈ ಮುಗಿದು ನಿಂತ್ಕೊಳ್ಳಿ. ನಾನು ಆಶೀರ್ವಾದ ಮಂತ್ರ ಹೇಳ್ತೀನಿ. ಅದಾದಮೇಲೆ ನಿಮಗೆ ಆಶೀರ್ವಾದ ಆಗುತ್ತೆ. ಅಂದರೆ ನಾನೇ ಅಲ್ಲಿ ಬಂದು ನಿಮ್ಮ ಮನೆಗೆ ಬಂದು ಅಕ್ಷತೆ ಹಾಕಿ ನಿಮ್ಮ ತಲೆಗೆ ಆಶೀರ್ವಾದ ಮಾಡ್ದಂಗಿರುತ್ತೆ. ಎಲ್ಲರೂ ಕೈ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಂಡು ತಲೆ ಬಗ್ಸ್ಕೊಂಡು ದೇವಿ ಕಡೆಗೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಳ್ಳಿ. ಓಂ ಶ್ರೀರ್ವರ್ಚಸ್ವಮಾಜುಷ್ಯಮಾರೋಗ್ಯಮಾವಿಧಾಶ್ಚೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಸುಮಂಗಲೀರ್ಯಂ ಮಧುರಿಮಾಗಂ ಸಮೇತ ಪಶ್ಯತ ಸೌಭಾಗ್ಯಮಸ್ಮೈ ದತ್ವಾ ಯಾದಾಸ್ತಂ ವಿಪರೇತನ ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ವರಮಹಾಲಕ್ಷ್ಮಿ ಸಂಪೂರ್ಣ ಅನುಗ್ರಹ ಸಿದ್ಧಿರಸ್ತು. ವ್ರತ ಪೂಜಾ ಫಲ ಸಿದ್ಧಿರಸ್ತು. ದೀರ್ಘ ಸೌಮಂಗಲ್ಯ ಪ್ರಾಪ್ತಿರಸ್ತು. ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ಆಶೀರ್ವಾದ ಪ್ರಸಾದೇನ ಉತ್ತಮ ಜನ್ಮ ಜೀವನ ಪ್ರಾಪ್ತಿರಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಇದು ಆಶೀರ್ವಾದ ಮಂತ್ರ ಆಯಿತು. ವಿಶೇಷವಾಗಿ ವ್ರತದ ಪೂಜೆ ದೀರ್ಘವಾಗಿ ಬಹಳ ಕ್ಲಿಯರ್ ಆಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದು ನೀವು ಒಬ್ಬರೇ ಮಾಡಿದ್ರೆ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಿ, 10 ಜನ ಮಾಡಲಿ, ಎಲ್ಲರೂ ಮಾಡಲಿ. ವಿಶೇಷವಾಗಿ ಸಬ್ಸ್ಕ್ರೈಬನ್ನು ಮಾಡೋದು ಮಾತ್ರ ಮರಿಬೇಡಿ. ಒಳ್ಳೆಯದಾಗಲಿ. ನಾನು ನಿತ್ಯ ಪೂಜೆ ಮಾಡುವಂಥ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಅನುಗ್ರಹ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶುಭಮಸ್ತು. ಒಳ್ಳೆಯದಾಗಲಿ.